खुशी और गम में साथ हो तेरा, प्रारंभ और अंत में नाम हो तेरा। खुशी और गम में साथ हो तेरा, प्रारंभ और अंत में नाम हो तेरा। सारी दुनिया का रखवाला तू, सारी दुनिया का रखवाला तू है प्रभु, तू ही तू। तेरी स्तुति मैं करूं, आराधना करूं दिल से, दिल से बारे। तेरी स्तुति मैं करूं, आराधना करूं दिल से, दिल से। ಎಲ್ಲರೂ ಸೇರಿ ಹಾಡಿಕೊಳ್ಳೋಣ. हम सब मिलके में गाएंगे. मैं करूं, ದೇವರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. परमेश्वर मैं तेरी आराधना करता हूं. ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. मैं तेरे नाम की महिमा करता हूं. ನನ್ನ ಜೀವನದ ಮೂಲಕ ನಿಮಗೆ ಮಹಿಮೆ ಉಂಟಾಗಲಿ. मेरे जीवन के द्वारा तेरे नाम की महिमा हो. आराधना करूं दिल से, दिल से, दिल से, दिल से। ಕೈಗಳನ್ನು ಜೋರಾಗಿ ತಟ್ಟುತ್ತಾ ಜೋರು से ತಾಲಿಯನ್ನು ಬಜಾते हुए ದಯವಿಟ್ಟು ಎಲ್ಲರೂ ದೇವರ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ. ಉಪಸ್ಥಿತಿ में हम सब खड़े हो जाएंगे. ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಎದ್ದು ನಿಂತುಕೊಂಡು ನಾವು ಪ್ರಾರ್ಥಿಸಿಕೊಳ್ಳೋಣ. खड़े होते हुए इसकी आराधना हम करें. ನಾವು ಆತನನ್ನ ಮಹಿಮೆ ಪಡಿಸೋಣ. हम उसकी नाम की महिमा हम गाएं. ಆತನ ಹಾಗೆ ಯಾರೂ ಇಲ್ಲ. उसके जैसा कोई नहीं. ಆತನ ನಮ್ಮನ್ನ ಸಂತೋಷದಲ್ಲಿಯೂ ದುಃಖದಲ್ಲಿಯೂ ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿಯೂ ನಮ್ಮ ಜೊತೆಗಾರರಾಗಿದ್ದು ಆತನ ನಮ್ಮನ್ನ ನಡೆಸಿದ್ದಾರೆ ಪ್ರಿಯರೇ. हमारी खुशी में, हमारे गम में, हमारे दर्द में, हमारे आंसुओं में, हर एक कठिनाई में हमारे साथ रह के उसने हमें चलाया है. ಅದಕ್ಕೋಸ್ಕರ ನಮ್ಮ ಕೈಗಳನ್ನು ಜೋರಾಗಿ ತಟ್ಟುತ್ತಾ ಆತನನ್ನ ನಾವು ಮಹಿಮೆ ಪಡಿಸೋಣ. उस कारण से हमारे जोरों से तालियां बजाते इसकी जोराಗಿ 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 ಕೈಗಳನ್ನು ತಟ್ಟೋಣ. ತಾಲಿयों के द्वारा हालेलुया 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 हालेलुया. ಯೇಸುವೇ ಸ್ತೋತ್ರ 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 ಸ್ತೋತ್ರ. ರಾಜಾದಿ ರಾಜರು, ಕರ್ತಾದಿ ಕರ್ತರು, ರಾಜಾದಿ ರಾಜ, ದೇವಾದಿ ದೇವರು ನೀವಾಗಿದ್ದೀರಾ. परमेश्वर के परमेश्वर आप हो पिता. ದೇವರೇ ನಾವು ನಂಬುತ್ತೇವೆ ಈಗಾಗಲೇ ನಿಮ್ಮ ಬಲವುಳ್ಳಂತ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆವರಿಸಿಕೊಂಡಿದೆ. परमेश्वर हम विश्वास करते हैं आपकी बहुतायत का उपस्थिति हमारे बीच में आप लेके आए हो. ನಮ್ಮ ಕೈಗಳನ್ನು ಎತ್ತುತ್ತಾ ಹೇಳೋಣ. हम हमारे हाथों को उठाते हुए हम गाएंगे हालेलुया ಎಂಬುದಾಗಿ. हालेलुया ನಮ್ಮ ಸ್ವರಗಳನ್ನು ಎತ್ತಿ
ಸ್ವಾಮಿ ಕರ್ತನೆ. परमेश्वर आपके नाम की स्तुति हो। ದೇವರೇ, ನಿಮ್ಮ ಪರಲೋಕದ ಮಹಿಮೆ ನಮ್ಮ ಮಧ್ಯದಲ್ಲಿ ಆವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. परमेश्वर आपकी स्वर्ग की महिमा हमारे बीच में है, इसके लिए आपको धन्यवाद देते हैं। ದೇವರೇ, ಮುಂದುವರಿದು ಆರಾಧನೆಯಲ್ಲಿ ಸ್ವಾಮಿ परमेश्वर आराधना में जब आगे बढ़ रहे हैं, ನಿಮ್ಮನ್ನ ಸ್ತುತಿ ಮಾಡ್ತಾ ಇರುವಾಗ आपकी स्तुति हम गाते वक्त ಪ್ರತಿಯೊಬ್ಬೊಬ್ಬರ ಮೇಲೆ हर एक एक के ऊपर ನಿಮ್ಮ ಪವಿತ್ರಾತ್ಮನ ಬಲ ಇಳಿಯಲಿ ಸ್ವಾಮಿ. आपका पवित्र आत्मा का बल उतर आए। ಆರಾಧನೆ ಮಾಡುವಾಗ जब आराधना करते वक्त ನಿಮ್ಮ ಸೌಖ್ಯತೆಗಳು ಇಳಿದು ಬರಲಿ ಸ್ವಾಮಿ. आपके एक चंगाइयाँ उतर आए। ಆರಾಧನೆ ಮಾಡುವಾಗ आराधना करते वक्त ಅವರ ಹೃದಯದಲ್ಲಿರುವಂತ ಎಲ್ಲ ನೋವುಗಳು ಮಾಯವಾಗಲಿ. उनके हृदय में रहने वाला हर एक दर्द वो निकल जाए। ಯೇಸುವಿನ ನಾಮದಲ್ಲಿ यीशु मसीह के नाम में ಪ್ರಾರ್ಥಿಸಿ ಬೇಡಿಕೊಂಡು प्रार्थना करके मांगते हैं पिता। ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. स्वीकारते हैं पिता परमेश्वर। ಆಮೆನ್, आमेन, ಆಮೆನ್. ಹಾಲೆಲೂಯಾ, हालेलुया, ಪ್ರೈಸ್ ದಿ ಲಾರ್ಡ್. प्रेज द लॉर्ड। ಒಂದು ಕೀರ್ತನೆ ಭಾಗವನ್ನು ಓದಿಕೊಂಡು ಮುಂದುವರಿಯೋಣ. एक वचन संगीता के वचन को हम पढ़ते हुए आगे बढ़ेंगे। ಕೀರ್ತನೆಗಳು 149ನೇ ಅಧ್ಯಾಯ. Psalms 149, ಕೀರ್ತನೆಗಳು 149ನೇ ಅಧ್ಯಾಯ. Psalms 149। ಎಲ್ಲರೂ ಸೇರಿ ದೇವರ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಂಡವರಾಗಿ ಈ ಒಂದು ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ. हम सब उसकी उपस्थिति में उठ खड़े होते हुए इस वचन संगीता को हम पढ़ेंगे। ಸತ್ಯವೇದ ನಿಮ್ಮಲ್ಲಿ ಇರುವುದಾಗಿದ್ರೆ आपके पास बाइबल है तो ಓದಿಕೊಳ್ಳೋಣ. ಎಲ್ಲರೂ ಸೇರಿ ಗಟ್ಟಿಯಾಗಿ हम ಓದಿಕೊಳ್ಳೋಣ. सब मिलके वे जोर से हम सब मिलके पढ़ेंगे। ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಇಸ್ರಾಯೇಲರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ, ಚೀಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ. ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ, ದಮ್ಮಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ. ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು, ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ. ಭಕ್ತರು ತಮಗುಂಟಾದ ಮಹಿಮೆಯಲ್ಲಿ ಹಿಗ್ಗಲಿ, ಹಾಸಿಗೆಯ ಮೇಲೆ ಇರುವಾಗಲೂ ಉತ್ಸಾಹ ಧ್ವನಿ ಮಾಡಲಿ. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ. ಅವರು ಜನಾಂಗಗಳಿಗೆ ಮುಯ್ಯಿ ತೀರಿಸುವರು, ಅನ್ಯ ಜನಗಳನ್ನು ದಂಡಿಸುವರು. ಅವರ ರಾಜರನ್ನು ಸಂಕೋಲೆಯಿಂದ ಬಂಧಿಸುವರು, ಪ್ರಭುಗಳಿಗೆ ಕಬ್ಬಿಣದ ಬೇಡಿಗಳನ್ನು ಹಾಕುವರು. ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು. ಇದು ಆತನ ಭಕ್ತರಿಗೆ ಗೌರವವಾಗಿರುವುದು. ಯಾಹೋವನಿಗೆ ಸ್ತೋತ್ರ. ಹಾಲೆಲೂಯಾ, हालेलुया, ಪ್ರೈಸ್ ದಿ ಲಾರ್ಡ್. प्रेज द लॉर्ड। ಒಂದನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, पहले वचन में इस तरह से लिखा गया है, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿ ಆತನನ್ನ ಭಜಿಸಿರಿ ಎಂಬುದಾಗಿ. यहोवा को नूतन गीतों से गाते हुए उसकी आराधना करो। ಎಷ್ಟು ಜನ ಸಿದ್ಧರಾಗಿ ಬಂದಿದ್ದೀರಾ ದೇವರನ್ನ ಸ್ತುತಿ ಮಾಡುವುದಕ್ಕಾಗಿ? कितने लोग अब तैयार होके आए हो परमेश्वर की आराधना करने ಎಷ್ಟು के ಜನ लिए? ರೆಡಿಯಾಗಿ ಬಂದಿದ್ದೀರಾ ದೇವರನ್ನ ಸ್ತುತಿ ಮಾಡುವುದಕ್ಕಾಗಿ? कितने लोग अब परमेश्वर की आराधना करने के लिए तैयार होते आए हो? ಈ ಒಂದು ಒಳ್ಳೆ ಹಾಡನ್ನು ಹಾಡಿಕೊಳ್ಳುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. इस अच्छे गाने को गाते हुए परमेश्वर की नाम की स्तुति हम गाएंगे। ಕೈಗಳನ್ನು ಜೋರಾಗಿ ತಟ್ಟುತ್ತಾ जोरों से तालियां बजाते हुए
छुटकारा पाए हमेशा। ओ ओ ओ ओ प्रशंसा तेरी हर पल महिमा तेरी स्तुति प्रशंसा तेरी हर पल महिमा। तू अवर्णित है, तू सुंदर है, तेरा पहला पहला प्यार है। तू अवर्णित है, तू सुंदर है, तेरा पहला पहला प्यार है। तेरी स्तुति प्रशंसा तेरी हर पल महिमा तेरी स्तुति प्रशंसा तेरी हर पल महिमा। आशाओं को मेरी आशा बना तू, मेरी इच्छाओं को पूरा करता प्रभु। मेरी निराशाओं में मेरी आशा बना तू, मेरी खुशियों को समझा तूने प्रभु। तू अवर्णित है, तू सुंदर है, मेरा पहला पहला प्यार है। तू अवर्णित है, तू सुंदर है, मेरा पहला पहला प्यार है। ಎಲ್ಲರೂ ಸೇರಿ ಹಾಡಿಕೊಳ್ಳೋಣ, सब मिलते में गाएंगे। तेरी हर पल महिमा तेरी स्तुति प्रशंसा तेरी हर पल महिमा तेरी स्तुति प्रशंसा तेरी हर पल महिमा तेरी स्तुति प्रशंसा तेरी हर पल महिमा। तू अवर्णित है, तू सुंदर है, मेरा पहला पहला प्यार है। ನೀವು ನನ್ನ ಮೊದಲನೇ ಪ್ರೀತಿ ಎಂಬುದಾಗಿ ಹೇಳೋಣ, ಅಂಗೈಯ ಪರಮೇಶ್ವರ तू मेरा पहला प्यार है। तू अवर्णित है, तू सुंदर है, मेरा पहला पहला प्यार है। तू अवर्णित है, तू सुंदर है, मेरा पहला पहला। ಸುಂದರನಾದವನು, ಓ ಸುಂದರ है, ನೀವು ಅದ್ಭುತನಾದ ದೇವರು, आप अद्भुत परमेश्वर हो। ಎಲ್ಲ ಪ್ರೀತಿಗಳಿಗಿಂತಲೂ ಸ್ವಾಮಿ, हर एक प्रेम से भी परमेश्वर, ದೇವರೇ ನಿಮ್ಮ ಪ್ರೀತಿ ಶ್ರೇಷ್ಠವಾದದ್ದು, आपका प्रेम श्रेष्ठ है। हालेलुया 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 हालेलुया। ना हुडकी ना हुडकी ಬಂದರೆಯ, ना ಹುಡುಕಿ ಹೋಗಲಿಲ್ಲ, ना ಹುಡುಕಿ हालेलुया हालेलुया। ನಾವು ದೇವರನ್ನ ಹುಡುಕೊಂಡು ಹೋದ್ವಿರಿ, क्या हम परमेश्वर को ढूंढते हुए गए? ಆದ್ರೆ ದೇವರು ನಮ್ಮನ್ನ ಹುಡುಕಿದ್ರು। नहीं, परंतु परमेश्वर खुद हमें ಹುಡುಕಿದಷ್ಟೇ ढूंढा ಅಲ್ಲದೆ है। वो सिर्फ ढूंढा उतना ही ನಮ್ಮನ್ನ नहीं, ಪಾಪದಿಂದ, हमें पाप से, ಶಾಪದಿಂದ, हर एक श्राप ರೋಗದಿಂದ, से, हर एक रोग से, ಕಷ್ಟದಿಂದ, हर एक कठिनाई से, ಕಣ್ಣೀರಿನಿಂದ हर एक आंसू से ದೇವರು ನಮ್ಮನ್ನ ಬಿಡುಗಡೆ ಕೊಟ್ರಿ। परमेश्वर हमें छुटकारा दिया है। ಅದಕ್ಕೋಸ್ಕರ ನಾವು ಸಂತೋಷದಿಂದ ಆತನ ನಾವು ಸ್ತುತಿ ಮಾಡೋಣ। उसके लिए हम खुशी से उसकी ದೇವರೇ, स्तुति ನಾನು करेंगे। ಪಾಪದಲ್ಲಿದ್ದೆಪ್ಪ, परमेश्वर में पाप में ನಿಮ್ಮ था। ಪರಿಶುದ್ಧವಾದಂತ ರಕ್ತದಿಂದ ನನ್ನ ಎಲ್ಲಾ ಪಾಪಗಳನ್ನ ತೊಳೆದು परमेश्वर आपके पवित्र लहू से मेरे हर एक पाप को धो ಈ ದಿನ ಸ್ವಾಮಿ आज परमेश्वर ನನ್ನನ್ನ ನಿಮ್ಮ ಮಗುವಾಗಿ ನನ್ನನ್ನ ನಿಲ್ಲಿಸಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುತ್ತಾ आज परमेश्वर आपका बेटा बेटी बन के मुझे रुकाया, इसके लिए आपको ಆತನನ್ನ ನಾವು धन्यवाद ಸ್ತುತಿ दें। ಮಾಡೋಣ। उसके नाम की हम स्तुति ಎಲ್ಲರ गाएंगे। ಕೈಗಳನ್ನ ತಟ್ಟುತ್ತಾ हम सब अपने तालियों को बजाते हुए हालेलुया हालेलुया हालेलुया।
ಪ್ರತಿ ಮಾರ್ಗವು ಸರಿಪಡಿಸುವನಂತಂದೆ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ನಗರದಂತೆ ಕಾಯುವ ನಿಮ್ಮ ಪ್ರೀತಿ ಎಷ್ಟು ಮಧುರವಾದದಪ್ಪ. ಹಗಲು ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ನಗರದಂತೆ ಕಾಯುವ ನಿಮ್ಮ ಪ್ರೇಮ యేసయ్య. ಜೋರಾಗಿ ಆತನ ನಾಮವನ್ನು ಕೂಗೋಣ ಪ್ರಿಯರೇ. యేసయ్ಯ. ಆ ಒಂದು ನಾಮವನ್ನು ನೀವು ಕೂಗ್ತಾ ಇರುವಾಗ जब उसके नाम को तू पुकारता है, ಆತನ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. उसका एक अभिषेक तेरे ऊपर उतर आता है, ಆತನ ಸೌಖ್ಯತೆ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. उसका एक चंगाई आपके ऊपर उतर आता ಯೇಸುವಿನ है। ನಾಮದಲ್ಲಿರುವಂತಹ ಒಂದು ಬಲ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. यीशु मसीह के नाम में रहने वाला वो बल आपके ऊपर उतर आ रहा है। ಕಡಿಮೆಯ ನಾವು ನಡೆದ ಪ್ರತಿ ಮಾರ್ಗವು ಇರುವಾನಂದವಂತೆ. ಪ್ರಾಣಾಂತಕಾರ ಕಡಿಮೆಯ ನಾವು ನಡೆದ ಪ್ರತಿ ಮಾರ್ಗವು ಜೊತೆ ಇರುವಾನಂದವಂತೆ. ಸಾವಿರ ಜನಯಡ ಬಲಕ್ಕೆ ಬಿದ್ದರೂ ಈ ಒಂದು ವಾಕ್ಯವನ್ನ, इस वचन को ಒಂದು ಪ್ರವಾದನೆಯಾಗಿ ನಮ್ಮ ಜೀವಿತದ ಮೇಲೆ ನಾವು ಸ್ವೀಕರಿಸಿಕೊಂಡವರಾಗಿ ಹೇಳೋಣ. इस वचन को एक भविष्यवाणी के रूप में हमारे जिंदगी के ऊपर हम स्वीकार करेंगे। ಬಿದ್ದರೂ ಬೀಳಬಾರದು, ಎಡವಾದೆ ನನ್ನ ಕಾಯುವ ಪ್ರೇಮ యేసయ్య. యేసయ్య, 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 యేసయ్య. मेरा खुदा तू है, मेरा पिता तू है, मेरा खुदा तू है, ಮತ್ತೆ ಗರ್ವದಿಂದ ಹೇಳೋಣ. मेरा पिता तू है, मेरा खुदा तू है, मेरा खुदा तू है, मेरा पिता तू है, मेरा पिता तू मेरा है, खुदा तू है, मेरा खुदा तू मेरा है, सब कुछ तू है, मेरा खुदा तू है, मेरा खुदा, मेरा खुदा तू है, मेरा पिता तू है, मेरा पिता तू है, ಯೇಸುವಾ. ನಮ್ಮ ಕೈಗಳನ್ನು, ಎರಡು ಕೈಗಳನ್ನು ಆತನ ಕಡೆಗೆ ಚಾಚುತ್ತಾ ಹೇಳೋಣ. हमारे दोनों हाथों को पसवारी की ओर उठाकर हम गाएंगे। ಯೇಸುವಾ, 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 ಯೇಸುವಾ. ಯೇಸುವಾ, ಎಲ್ಲರೂ ಸೇರಿ ಗಟ್ಟಿಯಾಗಿ ಹೇಳೋಣ. ಯೇಸುವಾ, हमारे आवाज को उठाते हुए हम गाएंगे। ಯೇಸುವಾ, ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. यीशु मसीह आपको धन्यवाद देते हैं, धन्यवाद देते हैं, धन्यवाद देते हैं। ಕೈಗಳನ್ನು ತಟ್ಟುತ್ತಾ ಹೇಳೋಣ.
ಮಾತನಾಡ್ರಿ. दो मिनट ಶಬಲ में ಬಲ आप ಬಲ. यीशु मसीह से आप बात ನಿಮ್ಮ करिए. ದುಃಖ ಏನಿದೆಯೋ, आपका अंदर आपका ನಿಮ್ಮ दुख ಕಷ್ಟ क्या है? ಏನಿದೆಯೋ, आपका जो कठिनाई ನಿಮ್ಮ है, ನೋವು ಏನಿದೆಯೋ, आपका जो दर्द ಅದನ್ನ है, ದೇವರ ಮುಂದೆ ಹಾಕಿರಿ. वो परमेश्वर के सामने ದೇವರಿಗೆ ಹೇಳ್ರಿ, डालिए. परमेश्वर सब ದೇವರೇ ನನ್ನ ಈ ಒಂದು ಪರಿಸ್ಥಿತಿಯಿಂದ ಬಿಡುಗಡೆ ಕೊಡಪ್ಪ, परमेश्वर से मुझे ಈ कठिनाई ಒಂದು से मुझे ಕಷ್ಟದಿಂದ ಬಿಡುಗಡೆ छुटकारा दे. ಕೊಡಪ್ಪ ಎಂಬುದಾಗಿ ನಾವು ಹೇಳೋಣ. परमेश्वर जिससे परमेश्वर आज मुझे ವಾಕ್ಯಗಳು ನಮ್ಮ छुटकारा ಮಾತ್ರ दे. ಬಾಯಿಸಲ್ಪಡ್ತಾ ಇರುವಾಗ ये वाक्य जो हमारे लिए बचाए जाएंगे. ನೀವು ದೇವರೊಟ್ಟಿಗೆ ಮಾತನಾಡ್ರಿ. आप परमेश्वर से बात कीजिए. ಈ ಒಂದು ಸಮಯ ನೀವು ದೇವರು ಮಾತ್ರ. ये जो समय आप और आपका परमेश्वर. ಈ ಒಂದು ಸಮಯದಲ್ಲಿ ನೀವು ನಿಮ್ಮ ತಂದೆ ಮಾತ್ರ. इस एक समय में आप और आपके पिता ಶಬಲ से ಕಚಲರ ಮಾತನಾಡ್ರಿ, ಮಾತನಾಡ್ರಿ. आप अपने पिता ಶಬಲ से आपके ಕಚಲರ परमेश्वर ಬಲ से ಬಲ बात ಬಲ. कीजिए. बात ರಿಬದಲಂದಲರ ಬಲ ಶಬಲ ಕಚಲರ ದಲರ ರುಬದಲಂದಲರ ಬಲ. ಓ ಯರರ ದಲರ ಬಲ ಶಬಲ ಕಚಲಂದಲರ ಬಲ. ರಿಬಾ ಬಾ 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 ಬಾ. ರುಬಾ ಬಾ 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 ರಿಬಾ ಬಾ. ಬಾಹಂದಲರ ಬಲ ಶಬಲ ಕಚಲರ ದಲರ ರಿಕ್ಕಿಂದಲಂದಲರ ದಲರ ಬಲ. Hallelujah. ಬಾಯಿಗಳನ್ನು ತೆರೆದು ಹೇಳೋಣ. अपनी आवाज से बोलिए.
ಸಲ್ಲಿಸುತ್ತಾ आपको ही देते हुए ಯೇಸುವಿನ ನಾಮದಲ್ಲಿ यीशु मसीह के नाम में ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ತಂದೆಯೇ. प्रार्थना करके विश्वास से मांगते हैं परमेश्वर। ಆಮೆನ್ आमेन ಆಮೆನ್ ಹಾಲೆಲೂಯಾ हालेलुया ಪ್ರೈಸ್ ದಿ ಲಾರ್ಡ್. प्रेज द लॉर्ड। ಎಲ್ಲರೂ ದಯಮಾಡಿ ಕುತ್ಕೊಳ್ಳೋಣ. हम सब कृपया करके आप बैठ जाइए। ಹಾಲೆಲೂಯಾ. हालेलुया। ಎಲ್ಲರೂ ಹೇಗಿದ್ದೀರಾ? आप सब कैसे हो? ನಿಮ್ಮೆಲ್ಲರನ್ನ ಕಾಣೋದ್ರಲ್ಲಿ ನಮಗೆ ಬಹಳ ಸಂತೋಷವಿದೆ. फिर से आप सबको देखने के लिए मुझे खुशी है। ಹಾಲೆಲೂಯಾ. हालेलुया Praise the Lord. प्रेज द लॉर्ड। ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ ಪ್ರಿಯರೇ. परमेश्वर की उपस्थिति हमारे बीच में ಎಷ್ಟು है। ಜನ ನೀವು ಅನುಭವ ಮಾಡಿದ್ರಿ ದೇವರ ಪ್ರಸನ್ನತೆಯನ್ನ? कितने लोग आपने परमेश्वर की उपस्थिति को इधर आपने अनुभव किया? ಹಾಲೆಲೂಯಾ. हालेलुया। ಮುಂದಿನ ಸಮಯದಲ್ಲಿ आगे बढ़ते हुए ನಮ್ಮ ಒಂದು ಕಾಣಿಕೆಯನ್ನ ದಶಮ ಭಾಗಗಳನ್ನ ನಾವು ತೆಗೆದುಕೊಳ್ಳೋಣ. हम सब अपने दान अर्पण को हम तैयार करेंगे। ಸೇವಕರು ಕಲಿಸಿಕೊಟ್ಟ ಹಾಗೆ जिस तरह से हमारे पासवान जी सिखाए हैं, ಆ ಒಂದು ಕಾಣಿಕೆಯನ್ನ ದಶಮ ಭಾಗವನ್ನ ನಮ್ಮ ಕೈಯಲ್ಲಿ ಹಿಡಿದುಕೊಂಡು उस एक दान अर्पण को अपने हाथों में लेते हुए ದೇವರೇ ನನಗೆ ಕಾಣಿಕೆಯನ್ನ ತರುವುದಕ್ಕಾಗಿ, परमेश्वर इस दान अर्पण को लाने के लिए, ದಶಮ ಭಾಗವನ್ನ ತರುವುದಕ್ಕಾಗಿ, ये दशम भाग को परमेश्वर लाने के लिए ನನ್ನ ದುಡಿಮೆಯನ್ನ ನೀವು ಆಶೀರ್ವಾದ ಮಾಡಿದ್ರಿ. परमेश्वर मेरे कमाई को आपने आशीषित ಅದಕ್ಕಾಗಿ किया। ಸ್ತೋತ್ರಪ್ಪ. उसके लिए आपको धन्यवाद ಇನ್ನು परमेश्वर। ಹೆಚ್ಚಾಗಿ ನಾನು ಸೇವೆಗೆ ಕೊಡುವುದಕ್ಕಾಗಿ इससे भी ज्यादा आपकी सेवकाई में देने के ನನಗೆ लिए ಸಹಾಯ ಮಾಡು ಎಂಬುದಾಗಿ ದೇವರ ಹತ್ರ ಒಂದು 2 ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡಿಕೊಳ್ಳ್ರಿ. मुझे और भी सहाय करिए। इस तरह से हम परमेश्वर के पास हम प्रार्थना करेंगे। ಹಾಲೆಲೂಯಾ, ಹಾಲೆಲೂಯಾ. ಮುಂದಿನ ಸಮಯದಲ್ಲಿ ಸ್ಯಾಂಡ್ರಕ್ ಅವರು ಮುಂದೆ ಬಂದು ಕಾಣಿಕೆಗೋಸ್ಕರ, ದಶಮ ಭಾಗಕ್ಕೋಸ್ಕರ ಮತ್ತು ವಾಕ್ಯಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ಸೇರಿ ಎದ್ದು ನಿಂತುಕೊಳ್ಳೋಣ. आगे बढ़ते हुए सिस्टर सैंड्रा आके दान अर्पण के लिए और आगे बढ़ने वाले वचन के लिए वो प्रार्थना जब करके हम सब परमेश्वर की उपस्थिति में हम उठ खड़े होंगे। ಇದು ಕಾಣಿಕೆಯನ್ನು ಸಿದ್ಧಪಡಿಸಿಕೊಂಡವರು ಎಲ್ಲರೂ ಎದ್ದು ನಿಂತುಕೊಳ್ಳೋಣ. जिस किसी ने भी दान अर्पण को तैयार कर लिया है, आप सब उठ खड़े हो जाइए। हालेलुया, हालेलुया, हालेलुया. Thank you, Father. Hallelujah. Thank you, Jesus. Loving Heavenly Father, we come before your throne this morning. ಕರ್ತನೆ, ನಿನ್ನ ಒಂದು ಸ್ವಾಮಿ ಸುಂದರವಾದ ನಿನ್ನ ಸಿಂಹಾಸನದ ಮುಂದೆ ನಾವು ಬರ್ತೇವೆ. We thank you for your awesome presence in this place, Lord. ಕರ್ತನೆ, ಇಲ್ಲಿರುವಂತ ನಿನ್ನ ಅದ್ಭುತವಾದ ಪ್ರಸನ್ನತೆಗಾಗಿ ಸ್ತೋತ್ರ. Thank you that you hear us whenever we call unto you. ಕರ್ತನೆ, ನಾವು ಯಾವಾಗಲ ನಿನ್ನ ಕೂಗುವಾಗ ನೀನು ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗೆ ಇರ್ತೀಯ, ಅದಕ್ಕಾಗಿ ಸ್ತೋತ್ರ. As an act of our worship, Lord, ಕರ್ತನೆ, ನಾವು ಆರಾಧಿಸಿದ ಹಾಗೆ we are going to offer our offerings and tithes in your kingdom, Lord. ಒಂದು ಆರಾಧನೆ ರೂಪದಲ್ಲಿ ಕರ್ತನೆ ನಮ್ಮ ಕಾಣಿಕೆ ದಶಮ ಭಾಗವನ್ನು ನಿನಗೆ ಅರ್ಪಿಸುವಾಗ, Lord, you said in your word in Luke 6:36, Lord, ನಿನ್ನ ವಾಕ್ಯದಲ್ಲಿ ನೀನು ಹೇಳಿದೆ ಅಲ್ಲಪ್ಪ ಕರ್ತನೆ, give and it shall be given unto you. ನೀ ಕೊಡಿರಿ ನಿಮಗೆ ಕೊಡಲ್ಪಡುವುದು, Pressed down, shaken together, and running over will be put in your lap. Yes, Father God, we believe this morning ಹೌದು ಕರ್ತನೆ, ನಾವು ನಂಬ್ತೇವೆ that as we give in your kingdom, O God, ನಿನ್ನ ಒಂದು ರಾಜ್ಯದಲ್ಲಿ ನಾವು ಕೊಡುವಾಗ that you will overflow your blessings upon each and every person, O God. ಕರ್ತನೆ, ಅವರ ಜೀವನದಲ್ಲಿ ಇರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ನಮ್ಮನ್ನು ಕರ್ತನೆ ಆಶೀರ್ವಾದಗಳನ್ನು ತುಂಬ ಹೊರಿಸ್ತೀಯ. Lord, we believe you are not a debtor, O God, ಹೌದು ಕರ್ತನೆ, ನಾವು ನಂಬ್ತೇವೆ ನೀನು ಸಾಲಗಾರನಲ್ಲ, but you are a God who rewards everyone, O God. ಆದರೆ ನೀನು ಒಂದು ಪ್ರತ್ಯುತ್ತರವಾಗಿ ಕೊಡುವಾತನು. Bless every hand that puts in your kingdom, O God. ಕರ್ತನಿನ ರಾಜ್ಯದಲ್ಲಿ ಕೊಡುವಂತ ಪ್ರತಿಯೊಂದು ಕೈಗಳನ್ನು ಆಶೀರ್ವದಿಸು. Let it be like a seed which is sown in your kingdom. ಕರ್ತನಿನ ರಾಜ್ಯದಲ್ಲಿ ಅದು ಒಂದು ಬೀಜದ ಹಾಗೆ ಬಿತ್ತಲ್ಪಡಲಿ. Let it bear 100-fold fruit, O God. ಅದು ಸ್ವಾಮಿ 100ಕ್ಕೆ ಹೆಚ್ಚಾದ ಫಲವನ್ನು ತೆಗೆದುಕೊಂಡು ಬರಲಿ. You told us, Lord, to bring the tithes and offerings into your house, Lord. ಕರ್ತನಿನ ಸನ್ನಿಧಾನದಲ್ಲಿ ಬಂದ ಕಾಣಿಕೆ ಮತ್ತು ದಶಮ ಭಾಗವು ಸ್ವಾಮಿ. You told us to test you, O God, in this. ಕರ್ತನಿನ ಹೇಳಿದನೆ ಆಶೀರ್ವದಿಸ್ತೀಯ. You said that you'll open the windows of heaven, O God. ನೀನು ಹೇಳಿದೆಯ ಸ್ವರ್ಗದ ಬಾಗಿಲುಗಳನ್ನು ನೀನು And ತೆರೀತೀಯ. you will pour out such a blessing, O God, we will not be able to contain, O God. ಕರ್ತನೆ ಸಹಿಸಿಕೊಳ್ಳದಂತ ಸ್ವಾಮಿ, ಕರ್ತನೆ ಅತಿ ಮಿತಿಯಾದ
ಕರ್ತನೆ ಆಶೀರ್ವಾದವನ್ನು ಸುರಿಸ್ತಿ ಅಂತ ಹೇಳಿದ್ದಿ. Lord, we believe you this morning, oh God, ಈ ಒಂದು ಸುಂದರವಾದ ಗಳಿಗೆಯಲ್ಲಿ ನಾವು ನಂಬ್ತೇವೆ that you'll open the windows of heaven, oh God, this morning. ಹೌದು ಕರ್ತನೆ, ಸ್ವರ್ಗದ ದ್ವಾರಗಳನ್ನು ನಮಗಾಗಿ ತೆರೀತೀಯ. Bless every person, bless every family, oh God. ಇಲ್ಲಿರುವಂತ ಪ್ರತಿಯೊಂದು ಜೀವಿತವನ್ನ, ಅವರ ಕುಟುಂಬವನ್ನ ನೀನು ಆಶೀರ್ವದಿಸು. They would experience more of your presence, ಅವರು ಕರ್ತನೆ ಹೆಚ್ಚಾದ ನಿನ್ನ ಉಪಸ್ಥಿತಿಯನ್ನು more ಅನುಭವಿಸುವಂತೆ, of your blessings, oh God. ಹೆಚ್ಚಾದ ನಿನ್ನ ಆಶೀರ್ವಾದವನ್ನ, Bless the work of their hands, Lord. ಅವರ ಕೈ ಕೆಲಸವನ್ನು ನೀನು ಆಶೀರ್ವದಿಸು. Bless them, oh Father. Bless their businesses, oh God. ಅವರ ಕರ್ತನೆ ವ್ಯವಹಾರಗಳನ್ನ, ಬಿಸ್ನೆಸ್ ಅನ್ನ ನೀನು Lord, let ಆಶೀರ್ವದಿಸು. them see your hand upon their lives. ಕರ್ತನೆ ಒಂದು ಹಸ್ತ ಅವರ ಜೀವಿತದಲ್ಲಿ ಇಳಿದು Lord, ಬರಲಿ. we thank you for everyone, oh God. ಕರ್ತನೆ ಪ್ರತಿಯೊಂದಕ್ಕಾಗಿ ನಿಂಗೆ ಸ್ತೋತ್ರ. Lord, even bless the hands who desire to give but they cannot give, oh God. ಕರ್ತನೆ ಯಾರಿಗೆಲ್ಲ ಕೊಡುವುದಕ್ಕೆ ಆಸೆ ಉಂಟು ಆದ್ರೆ ಕೊಡಲಿಕ್ಕೆ ಆಗ್ಲಿಲ್ಲ ಅಂತ ಕೈಗಳನ್ನು ಸಹ ನೀನು Bless ಆಶೀರ್ವದಿಸು. them, oh God, more, oh God. ಇನ್ನು ಹೆಚ್ಚಾಗಿ ಅವರನ್ನು That they ಆಶೀರ್ವದಿಸು. will be able to give for the expansion of your kingdom, oh God. ನಿನ್ನ ಒಂದು ರಾಜ್ಯದ ಒಂದು ಕಾರ್ಯಕ್ಕಾಗಿ, ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಕೊಡುವಂತೆ ಅವರ ಕೈಗಳನ್ನ ಆಶೀರ್ವದಿಸು. Lord, we thank you for this time. ಕರ್ತನೆ ಒಂದು ಸಮಯಕ್ಕಾಗಿ Lord, ಸ್ತೋತ್ರ. bless the time of your word, oh God. ಕರ್ತನೆ ವಾಕ್ಯವನ್ನು ಆಶೀರ್ವದಿಸು. Let your word bear fruit in our lives. ಅದು ಒಂದು ಬಲವಾದ ಒಂದು ಸ್ವಾಮಿ ಕರ್ತನ ಫಲವಾಗಿ ನಮ್ಮ ಜೀವಿತದಲ್ಲಿ ಆಗಲಿ. Open our hearts, Lord, ನಮ್ಮ ಹೃದಯವನ್ನು ತೆರೆಯು ಕರ್ತನೆ. that your word, oh God, would bear fruit in our lives, oh God. ಆ ಒಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ಫಲ ತರುವಂತೆ. We thank you this morning ಈ ಒಂದು ಸಮಯಕ್ಕಾಗಿ ನಿಂಗೆ ಸ್ತೋತ್ರ. once again for your presence. ಮತ್ತೊಂದು ಸಾರಿ ನಿನ್ನ ಒಂದು In your ಪ್ರಸನ್ನತೆಗಾಗಿ. presence is fullness of joy. ಕರ್ತನೆ ನಿನ್ನ ಒಂದು ಪ್ರಸನ್ನತೆ, ಒಂದು ಪರಿಪೂರ್ಣವಾದ ಸಂತೋಷ. Fill everyone with your divine joy, ಕರ್ತನೆ ಎಲ್ಲರೂ ನಿನ್ನ ಒಂದು ಪ್ರಸನ್ನತೆ, ಸಂತೋಷದಲ್ಲಿ divine peace, ಒಂದು ನಿನ್ನ ಒಂದು ಆತ್ಮಿಕ ಒಂದು ಸಮಾಧಾನ and good health, Lord. ಮತ್ತು ಒಂದು ಒಳ್ಳೆಯ ಆರೋಗ್ಯ, And use everyone for your glory. ಮತ್ತೆ ಎಲ್ಲರನ್ನು ನನ್ನ ಮಹಿಮೆಗಾಗಿ ನೀನು ಉಪಯೋಗಿಸು. We ask this small prayer ಈ ಪ್ರಾರ್ಥನೆಯನ್ನ in Jesus' mighty name. ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಕರ್ತನೆ. Amen. ಆಮೆನ್. हालेलुया. हालेलुया. ಕಾಣಿಕೆಯನ್ನು ಕೊಡುತ್ತಾ ನಾವು ಈ ಒಂದು ಹಾಡನ್ನು ಹಾಡಿಕೊಳ್ಳೋಣ. हमारे दान अर्पण को देते हुए इस गाने को हम गाएंगे. ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟುತ್ತಾ ಮುಂದಿನ ಹೋಗಲು ನನ್ನ ಆಧರಿಸಿದೆ ಎಳಗಿನ ಬೇಗಲು ನನ್ನ ಮೇಲೆ ಮುಂದಿನ ಹೋಗಲು ನನ್ನ ಆಧರಿಸಿದೆ. ಎಳಗಿನ ಬೇಗಲು ನನ್ನ ಮೇಲೆ ಅದಕ್ಕಾಗಿಯೇ ನಾ ಹಾಡುವೆ, ಅದಕ್ಕಾಗಿಯೇ ನಾನು ಸ್ತುತಿಸುವೆ, ಅದಕ್ಕಾಗಿಯೇ ನಾನು ಸಾರಿ ಸಾರಿ ಹೇಳುವೆ. ಎಲ್ಲರೂ ಸೇರಿ ಸಂತೋಷವಾಗಿ ನನ್ನ ಬಲವು ನನ್ನ ಗೆಲುವು ನನ್ನ ಒಲವು ನನ್ನ ಎಲ್ಲವೂ, ನನ್ನ ಬಲವು ನನ್ನ ಗೆಲುವು ನನ್ನ ಒಲವು ನನ್ನ ಇಲ್ಲದನು ಇಲ್ಲದಂತೆ ಇಲ್ಲದನು ಇಲ್ಲದನು ಇದ್ದಂತೆ ಮಾಡುವಾತರು ಸರ್ವಶಕ್ತರು ಅದನ್ನೇ ನನ್ನ ಹೆಸರು. ಇಲ್ಲದನು ಇಲ್ಲದಂತೆ ಇಲ್ಲದನು ಇದ್ದಂತೆ ಮಾಡುವಾತರು ಸರ್ವಶಕ್ತರು. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಅದಕ್ಕಾಗಿಯೇ ನಾ ಹಾಡುವೆ, ಅದಕ್ಕಾಗಿಯೇ ನಾ ಸ್ತುತಿಸುವೆ, ಅದಕ್ಕಾಗಿಯೇ ನಾನು ಸಾರಿ ಸಾರಿ ಹೇಳುವೆ. ನನ್ನ ಬಲವು ನನ್ನ
ಆಶೀರ್ವಾದ ಮಾಡಿ. परमेश्वर आपको आशीषित करे. आप बैठ जाइए. ಆಮೆನ್. ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಪ್ರೈಸ್ ದಿ ಲಾರ್ಡ್. प्रेज द लॉर्ड. ಎಲ್ಲರೂ ಗಟ್ಟಿಯಾಗಿ ಒಂದು ಸಾರಿ ಹಾಲೆಲೂಯಾ. सब लोग जोर से कहेंगे हालेलुया. ರಾಜನಿಗೆ ಒಂದು ಸಾರಿ ಹಾಲೆಲೂಯಾ. राजाधि राजा को हालेलुया. ಕರ್ತನಿಗೆ ಒಂದು ಸಾರಿ ಹಾಲೆಲೂಯಾ. प्रभुओं के प्रभु को हालेलुया. ಕೆಂಪು ಸಮುದ್ರವನ್ನೇ ನನಗಾಗಿ ಇಬ್ಬಾಗ ಮಾಡುವ ಆತನಿಗೆ ಹಾಲೆಲೂಯಾ. आपके लिए और मेरे लिए लाल समंदर को दो भाग करने वालों को हालेलुया. ಜೀವನದಲ್ಲಿ ಇದ್ದದ್ದನ್ನ ಇಲ್ಲದಂತೆ ಮಾಡುವ ಆತನಿಗೆ, आपके और मेरे जिंदगी में जो है जो नहीं है इसको करने वाले को, ಇಲ್ಲದ್ದನ್ನ ಇದ್ದಂತೆ ಮಾಡುವ ಆತನಿಗೆ, जो नहीं है जैसे करने वाले को. ಯಾಕೋ ಇವತ್ತು ನಿರ್ಧಾರ ಮಾಡಿ ಬಂದಿದ್ದೀರಾ ಅನ್ಸತ್ತೆ, ನೀವು ಚೀರಬಾರ್ದು, ಹಲ್ಲೆಲೂಯಾ ಹೇಳಬಾರ್ದಂತ. मुझे ऐसा लग रहा है आप ऐसे निर्धार करके आए हैं जैसे हालेलुया नहीं बोलूंगा, मैं चिल्लाऊंगा नहीं. ನಾವು ನಿಮ್ಮನ್ನ ಬಿಡೋದಿಲ್ಲ. परंतु हम आपको नहीं छोड़ेंगे. ಅಕ್ಕಪಕ್ಕದವ್ರು ನೋಡಿ ಹೇಳ್ರಿ, ಎಲ್ಲಿವರೆಗೆ ಹಲ್ಲೆಲೂಯಾ ಹೇಳೋದಿಲ್ಲ ನಾನು ಬಿಡೋದಿಲ್ಲ ಅಂತ. आपके अगल बाजू वालों को बोलिए, मिलके बोलिए, जब तक आप हालेलुया नहीं बोलेंगे हम नहीं छोड़ेंगे. एक जोरों से हालेलुया, ಹಾಲೆಲೂಯಾ. हालेलुया. ದೇವರ ಆಲಯದಲ್ಲಿ ಶಬ್ದ ಇರಬೇಕು. परमेश्वर के आलय में शब्द रहना चाहिए. आमेन. ಎಂದಾದ್ರೂ ನೋಡಿದ್ದೀರಾ ಒಂದು ಸಿಂಹದ ಹೊಟ್ಟೆಯಲ್ಲಿ ಸಿಂಹ ಹುಟ್ಟಿ ಮ್ಯಾವ್ ಅಂದಿದ್ದು? क्या आपने देखा है चीते के पेट में चीता जनकर म्याव बोलने वाला? ಸಿಂಹದ ಹೊಟ್ಟೆಯಲ್ಲಿ ಸಿಂಹ ಹುಟ್ಟಿ ಮ್ಯಾವ್ ಅಂದ್ರೆ ಏನಂತಾರೆ ಅದಕ್ಕೆ? ಇದು ಸಿಂಹ ಅಲ್ಲ ಅಂತೀರ ನೀವು? एक चीते के पेट में चीता से जो बच्चा आता है उसको म्याव बोलेगा तो आप बोलेंगे चीता का बच्चा ಸಿಂಹದ नहीं. ಹೊಟ್ಟೆಯಲ್ಲಿ ಬರುವಂತ ಸಿಂಹ ಅಂತ ಮಾಡುವಾಗ ಅದಕ್ಕೆ ಸಿಂಹ ಅಂತ ಕರೀತಾರೆ. उसको एक लायन बुलाएंगे. ಪಕ್ಕದವ್ರು ನೋಡಿ ಹೇಳ್ರಿ, ನೀನು ಬೆಕ್ಕಲ್ಲ, ನೀನು ಸಿಂಹ. आपने बगल वालों को देखते हुए कहेंगे आप बिल्ली नहीं हो. ಹಾಲೆಲೂಯಾ, हालेलुया, ಆಮೆನ್. आमेन. ಮತ್ತೊಂದು ಸಾರಿ ನಿಮ್ಮ ಮುಂದೆ ನಿಂತುಕೊಂಡು ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ, ದೇವರು ಕೊಟ್ಟಿರುವಂತ ಕೃಪೆಗಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. और एक बार आपके सामने रुककर परमेश्वर के वचन को बोलने के लिए परमेश्वर ने मुझे, क्या आप खुशी ಇದ್ದದ್ದನ್ನು ಇಲ್ಲದಂತೆ, ಯಾರಾದ್ರೂ ಹೇಳ್ರಿ ಪಕ್ಕದವ್ರು ನೋಡಿ, आपके बगल वालों को देखते हुए कहिए ಆಮೆನ್. ಹಾಲೆಲೂಯಾ. ಒಂದು ನಿಮಿಷ एक मिनट के लिए अपनी आंखों को बंद करते परमेश्वर के वचन के लिए हम तैयार हो. ಏನಾದರೂ ನೀನೇ ಕಥೆಯೆಲ್ಲ ಬದಲಾಯಿಸು.
ತೆಗೆದು ಹಾಕಲ್ಪಡ್ಲಿ ಯೇಸುವಿನ वो ನಾಮದಲ್ಲಿ. डर यीशु मसीह के नाम से निकाला ನಜರೇತಿನ जाए। ಯೇಸುವಿನ ನಾಮದಲ್ಲಿ नजरीन के यीशु मसीह के नाम ನಿಮ್ಮನ್ನ ಕಟ್ಟಿ ಹಾಕಿರುವಂತ ಭಯ ಯೇಸುವಿನ ನಾಮದಲ್ಲಿ ಹೋಗಲಿ ಸ್ವಾಮಿ. आपको बांधा हुआ हर एक डर यीशु मसीह के नाम में आप निकल जाए। ಸ್ವಾಮಿ ಈಗಲೇ ಪರಲೋಕದ ಧೈರ್ಯ ನಿನ್ನ ಮಕ್ಕಳನ್ನು ಆವರಿಸಿಕೊಳ್ಳ. परमेश्वर अभी आपका स्वर्ग का एक डर आपके बच्चों में उतर रहा है। ಮುಂದೆ ನಿನ್ನ ವಾಕ್ಯದಲ್ಲಿ ಪ್ರವೇಶಿಸುವಾಗ परमेश्वर आगे आपके वचन में जब हम आगे बढ़ रहे ನಿನ್ನ हैं, ವಾಕ್ಯದಿಂದ ನಮ್ಮ ನಿನ್ನ ಕಟ್ಟಯ್ಯ ಸ್ವಾಮಿ. आपके वचन से आप हमें बांधिए ಯೇಸುವಿನ परमेश्वर। ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆ. यीशु मसीह के नाम में हम मांगते हैं पिता। ಆಮೆನ್ आमेन ಆಮೆನ್ आमेन ಹಲ್ಲೆಲೂಯಾ हालेलुया ಹಲ್ಲೆಲೂಯಾ. हालेलुया। ಕಳೆದ ವಾರ ನಾನು ವಾಕ್ಯವನ್ನು ಹೇಳ್ತಾ ಇರುವಾಗ पिछले हफ्ते जब मैं वचन को कह रहा था, ನಾನು ಯೆಹೋಶುವನ ಪುಸ್ತಕದಿಂದ ಒಂದು ವಾಕ್ಯವನ್ನು ಓದಿ ಮುಗಿಸಿಕೊಂಡೆ. हमने यहोशुआ की पुस्तक से एक वचन को हमने देखकर हमने खत्म कर लिया। ಆಮೆನ್. आमेन। ಸೊ ಈ ದಿನದ ವಾಕ್ಯದ ಪೀಠಿಕೆ ಏನಂದ್ರೆ इस दिन का वचन का एक जो पीठिका है, ನಿನ್ನ ಮೂಲಕವಾಗಿ. तेरे द्वारा। ಆಮೆನ್. आमेन। ದೇವರು ಅಬ್ರಹಾಮನನ್ನು ಕರೀತಾನೆ. परमेश्वर अब्राहम को बुलाता है। ಹಲ್ಲೆಲೂಯಾ. हालेलुया। ನೋಡ್ರಿ ಕೇಳಿಸ್ಕೊಳ್ರಿ ಸ್ವಲ್ಪ. थोड़ा सुनिए आप। ಅಬ್ರಹಾಮನ ದೇವರು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ, ಹುಡುಕ್ತಾ ಹೋಗ್ಲಿಲ್ಲ. परमेश्वर अब्राहम को ढूंढते हुए नहीं गया, ಆದ್ರೆ ದೇವರು ಅಬ್ರಹಾಮನ ಹುಡುಕ್ತಾ ಹೋದ. परंतु ದೇವರು ಅಬ್ರಹಾಮನನ್ನು ಹುಡುಕ್ತಾ ಹೋದ. परमेश्वर अब्राहम को ढूंढते हुए गया। ಅಬ್ರಹಾಮನು ದೇವರನ್ನು ಹುಡುಕ್ಲಿಲ್ಲ. अब्राहम जो है परमेश्वर को ढूंढते नहीं ಆದ್ರೆ गया, ದೇವರು ತಾನೇ ಅಬ್ರಹಾಮನು ಹುಡುಕಿಕೊಂಡು ಬಂದ. परंतु इब्राहिम जो है परमेश्वर को ढूंढते हुए आया। ಆಮೆನ್. आमेन। ಅಬ್ರಹಾಮನ ಮನೆತನದ ಬಗ್ಗೆ ದೇವರಿಗೆ ಗೊತ್ತಿದೆ. अब्राहम के घराने के बारे में परमेश्वर को मालूम है। ಹಲ್ಲೆಲೂಯಾ. हालेलुया। ದೇವರು ನಿನ್ನನ್ನ ಕರೆಯುವುದಕ್ಕಿಂತ ಮುಂಚೆ परमेश्वर आपको बुलाने से पहले ನಮ್ಮ ಪ್ರತಿಯೊಂದು ಸ್ಥಿತಿಯನ್ನ ಗತಿಯನ್ನ ದೇವರು ಬಲ್ಲಾತನು. हमारे हर एक एक कठिनाई को, हर एक एक संगति को परमेश्वर जानता है। ಯೆರೆಮೀಯನ ಪುಸ್ತಕ ಹೇಳ್ತದೆ, यिर्मयाह का पुस्तक इससे से कहता है, ತಾಯಿಯ ಗರ್ಭದಲ್ಲಿರುವಾಗಲೇ, जब हम माँ के कोख में थे, ತಾಯಿಯ ಗರ್ಭದಲ್ಲಿರುವಾಗಲೇ, ताई हमारे माता के पे जब हम कोख में थे। ಆಮೆನ್. आमेन। ಯಾವಾಗ ದೇವರ ಕಣ್ಣುಗಳು ನಮ್ಮ ನೋಡಿದವಂತೆ, कब परमेश्वर की दृष्टि हमारे ऊपर आया? ನಾವೆಲ್ಲರೂ ಬೆಳೆದು ನಿಂತ ಮೇಲೆ ದೇವರ ಕಣ್ಣುಗಳು ನಮ್ಮ ನೋಡ್ಲಿಲ್ಲ. हम सब बड़े होके रुकने के बाद नहीं। ಆಮೆನ್. आमेन। ಆದ್ರೆ ತಾಯಿಯ ಗರ್ಭದಲ್ಲಿ ಇನ್ನು ಪಿಂಡವಾಗಿರುವಾಗಲೇ ದೇವರ ಕಣ್ಣುಗಳು ನಮ್ಮನ್ನು ನೋಡಿದವು. हम अपने माँ की खोख में एक पिंड थे, तभी परमेश्वर का दृष्टि हमारे ऊपर आया। ಅವಾಗಲೇ ದೇವರು ಯೆರೆಮೀಯನನ್ನು ಆರಿಸಿಕೊಂಡ. तभी ही परमेश्वर यिर्मयाह को उसने चुना। ಹಾಲೆಲೂಯಾ. हालेलुया। ಗಟ್ಟಿಯಾಗಿ ಜೋರಾಗಿ ಆಮೆನ್. जोर से आमेन। ಇವತ್ತು ಒಂದು ಮಾತನ್ನು ತಿಳಿದುಕೊಳ್ಳ್ರಿ. आज आप इस बात को आप समझिए, ನಮ್ಮನ್ನು ಆರಿಸಿಕೊಂಡವನು ನರ ಮನುಷ್ಯನಲ್ಲ. उसने चुना है वो नर मनुष्य नहीं। ಆಮೆನ್. ಆಮೆನ್. ನಾವು ಆರಿಸಿಕೊಳ್ಳಲ್ಪಟ್ಟಿದ್ದೇವೆ, हम चुने गए हैं, ನಾವು ತೊಳೆಯಲ್ಪಟ್ಟಿದ್ದೇವೆ, हमें धोए गए हैं, ನಾವು ನೇಮಿಸಲ್ಪಟ್ಟಿದ್ದೇವೆ, हमें नियमित किया गया ನಾವು है, ಅಭಿಷೇಕಿಸಲ್ಪಟ್ಟಿದ್ದೇವೆ. अभिषेक से किया बरे हैं। ದೇವರ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. परमेश्वर का एक अधिकार हमें दिया गया है। ಆಮೆನ್. ಪೌಲನು ಹೇಳುವ ಹಾಗೆ पौलुस दिस ऐसे कहता है, ನಾವು ದಾಸರಾಗಿ ದೇವರ ಮುಂದೆ ಬರೋದಿಲ್ಲ, ಆದ್ರೆ ನಾವು ಆತನ ಮಕ್ಕಳಾಗಿ ದೇವರ ಬಳಿಗೆ ಬರ್ತೇವೆ. हम दास के रीति से उसके सामने नहीं आते, परंतु उसके बच्चे बन के हम आते हैं। ಆಮೆನ್. ಆಮೆನ್. ಆತನ ಮಕ್ಕಳಾಗಿ ನಾವು ಆತನ ಸನ್ನಿಧಿಗೆ ಬರ್ತೇವೆ. उसके बच्चे होकर उसके उपस्थिति में हम आते हैं। ಅರಸರಾಗಿ ಅಧಿಕಾರಿಗಳಾಗಿ ನಾವು ಆತನ ಮುಂದೆ ಬರ್ತೇವೆ. राजा होकर एक अधिकारी से हम उसके सामने आते हैं। ಆಮೆನ್. आमेन। ನೋಡ್ರಿ ಎಷ್ಟು ಸುಂದರವಾಗಿ ಬರೆಯಲ್ಪಡ್ತಾ ಇದೆ ದೇವರ ವಾಕ್ಯ. कितने सुंदर रीति से परमेश्वर का वचन लिखा गया है। ಯೆರೆಮೀಯನು ತನ್ನೊಳಗೆ ಏನೆಲ್ಲ ಅಂದುಕೊಳ್ತಾ ಇದ್ದಾನೆ ನಿಜ, यिर्मयाह अपने अंदर बहुत कुछ सोच रहा है, सच है, ಆದ್ರೆ ಅದೇ ವೇಳೆಯಲ್ಲಿ ದೇವರು ಅವನ ಜೊತೆಗೆ ಬಂದು ಮಾತಾಡ್ತಾನೆ. उसी वक्त परमेश्वर के साथ आके वो बात कर रहा है। ದೇವ್ರು ಹೇಳ್ತಾನೆ, परमेश्वर कह रहा है, ಯೆರೆಮೀಯನೇ, यिर्मयाह ನಿನಗೆ ಗೊತ್ತಾ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. तुझे पता है क्या, तो मैं तुझे चुना हूँ। ತಾಯಿಯ ಗರ್ಭದಲ್ಲಿರುವಾಗಲೇ. तेरे माँ के कोख में तब तू था। ಎಂತ ಒಂದು ಪ್ರಿವಿಲೇಜ್, कितना एक हमें अनुकूल ಎಂತ था, ಒಂದು ಸೌಭಾಗ್ಯ. कितना एक जो सौभाग्य। ಆದ್ರೆ ದೇವರು ನಮ್ಮನ್ನು ಯಾವತ್ತೂ ಆರಿಸಿಕೊಂಡ, ಬಟ್ ನಾವು ಆತನ್ನು ಆರಿಸಿಕೊಳ್ಳುವುದರಲ್ಲಿ ಇಷ್ಟು
ಎಷ್ಟು ವರ್ಷ ಹಿಡೀತು. परमेश्वर कभी हमें चुना है, परंतु परमेश्वर को हम चुनने के लिए ಕೆಲವು ಸಾರಿ कितना हम समय ले लिया। ಕೆಲವು ಸಾರಿ ನಾನು ಚಿಂತೆ ಮಾಡ್ತಾ ಇರ್ತೀನಿ, ಆಲೋಚನೆ ಮಾಡ್ತಾ ಇರ್ತೀನಿ. कई बार मैं ऐसे सोचता हूँ, ನನ್ನ 24ನೇ ವಯಸ್ಸಿನಲ್ಲಿ ನನ್ನ ಕರ್ತನನ್ನ ಕಂಡುಕೊಂಡೆ. मेरे 24th years में मैंने परमेश्वर को मैंने स्वीकार ಕೆಲವು ಸಾರಿ लिया। ಎಲ್ಲೋ ಬೇಜಾರಾಗ್ತಾ ಇರ್ತದೆ. और कई बार मुझे वो बेजार होता है। ದೇವರು ನಮ್ಮನ್ನು ಮುಂಚೆನೆ ಆರಿಸಿಕೊಂಡಿದ್ರೆ ಇನ್ನು ಏನೆಲ್ಲ ಮಾಡಬಹುದಾಗಿತ್ತಲ್ಲ. परमेश्वर मुझे पहले ही चुना होता तो मैं क्या कुछ नहीं करता। ಆಮೆನ್. आमेन। ಗಟ್ಟಿಯಾಗಿ ಆಮೆನ್ ಅಂತ ಹೇಳ್ತೀರಾ? आप जोर से कहेंगे आमेन। ಆಮೆನ್. आमेन। ಸೊ ದೇವರು ನಮ್ಮನ್ನು ಆವಾಗಲೇ ಆಯ್ಕೆ ಮಾಡಿದ್ದಾನೆ. परमेश्वर पर हमें तभी ही हमें चुना है। ಯಾಕೆ? क्यों? ಯಾಕೆಂದ್ರೆ ದೇವರ ಉದ್ದೇಶವನ್ನ ಮುಂದಕ್ಕೆ ಒಯ್ಯುವುದಕ್ಕಾಗಿ, क्योंकि परमेश्वर के उसने उद्देश्य को आगे लेने के लिए, ದೇವರ ಚಿತ್ತವನ್ನ ಮುಂದಕ್ಕೆ ಒಯ್ಯುವುದಕ್ಕಾಗಿ, परमेश्वर के एक योजना को चित्त को हमें आगे बढ़ाने के लिए। ಅಬ್ರಹಾಮನ ನೋಡುವುದಾಗಿದ್ರೆ, अब्राहम को आप जब देखोगे, ಅಬ್ರಹಾಮನ ಒಂದು ಹಿನ್ನೆಲೆ ನೋಡುವುದಾಗಿದ್ರೆ, अब्राहम के आप उसके अपने उसकी जिंदगी को आप देखोगे तो ಅಬ್ರಹಾಮನು ಅನ್ಯನು, अब्राहम जो था वो अन्य था, ಅವನು ಅನ್ಯನಾಗಿದ್ದ. वो अन्य था। ಆದ್ರೆ ಅಬ್ರಹಾಮನಲ್ಲಿ ಒಂದು ಒಳ್ಳೆ ಗುಣ ಏನಿತ್ತಂದ್ರೆ ಅವನು ದೇವರನ್ನ ಹುಡುಕುವನಾಗಿದ್ದ. उसके अंदर एक अच्छा गुण था, वो परमेश्वर को ढूंढता था। ಅದಕ್ಕಾಗಿ ದೇವರು ಅವನನ್ನ ಹೋಗಿ ಭೇಟಿ ಕೊಟ್ಟ. उसके लिए परमेश्वर खुद जाकर उसको भेंट दिया। ದೇವರ ವಾಕ್ಯದಲ್ಲಿ ಹೀಗೆ ಓದ್ತೇವೆ, परमेश्वर के वचन में इस तरह से क्या पढ़ते ದೇವರು हैं, ಅಬ್ರಹಾಮನ ಕರೆದು ಹೇಳ್ತಾ ಇದ್ದಾನೆ, परमेश्वर अब्राहम को बुलाकर कह रहा है, ಅಬ್ರಹಾಮನೇ ಅಬ್ರಹಾಮನೇ, अब्राहम अब्राहम, ನಿನ್ನ ಸ್ವದೇಶವನ್ನ ಬಿಟ್ಟು ನಿನ್ನ ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ಹೊರಟು ಹೋಗು. अब्राहम मैं तेरे पूरे स्वदेश को छोड़कर, तेरे रिश्तेदारों को छोड़कर, जिस देश को मैं तुझे दिखाता उस देश को तू जा। ಆಮೆನ್. आमेन। ಅಕ್ಕಪಕ್ಕದವ್ರು ಒಂದ್ಸರಿ ನೋಡಿ ಹೇಳ್ರಿ, ಸಂತೋಷವಾಗಿ ಕೂತ್ಕೊಳ್ರಿ. अपने बगल वालों को देखते हुए कहेंगे थोड़ी खुशी से आप बैठो। ಆಮೆನ್. आमेन। ನಿನ್ನ ಸ್ವದೇಶವನ್ನ ಬಿಟ್ಟು ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ಹೋಗು. तेरे रिश्तेदारों को, तेरे घरानों को छोड़कर जिस देश को मैं तुझे दिखाता हूँ उस देश को तू जा। ಅಲ್ಲಿ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, उधर मैं तुझे आशीषित करूंगा, ನಿನ್ನ ನಾಮವನ್ನ ಪ್ರಖ್ಯಾತಿಗೆ ತರ್ತೇನೆ. तेरे नाम को मैं प्रख्यात लाऊंगा। ಆಮೆನ್. ನೋಡ್ರಿ, ಅಬ್ರಹಾಮನ ತಲೆಯಲ್ಲಿ ಏನಿಲ್ಲ, ಅದು ದೇವರ ತಲೆಯಲ್ಲಿ ಇದೆ. देखिए अब्राहम के सिर में जो नहीं, परमेश्वर के मन में वो है। ನಾನು हೀಗೆ ಹೇಳ್ತಾ ಇದ್ದೆ, मैं इस तरह से कह रहा था, ದೇವರ ಅಬ್ರಹಾಮನಲ್ಲಿ ಒಂದೇ ಪ್ರೇಯರ್ ರಿಕ್ವೆಸ್ಟ್ ಇತ್ತು. अब्राहम में एक ही एक प्रेयर रिक्वेस्ट था। ಏನದು ಗೊತ್ತಾ? क्या है पता है? ದೇವರೇ ಒಂದೇ ಒಂದು ಮಗುವನ್ನು ನನಗೆ ಕೊಡು ಸಾಕು. परमेश्वर एक ही एक बच्चे को मुझे तू दे काफी है। ಅದನ್ನ ಬಿಟ್ರೆ ಅವ್ನು ಬೇರೆ ಪ್ರೇಯರ್ ರಿಕ್ವೆಸ್ಟೇ ಇಲ್ಲ. वो छोड़ के इसके अंदर कोई प्रार्थना विज्ञापना नहीं। ಆಮೆನ್. ಆಮೆನ್. ಆದ್ರೆ ಅವನಿಗೆ ಏನು ಕೊಡಬೇಕನ್ನೋದನ್ನ ದೇವರು ಆಲ್ರೆಡಿ ತನ್ನ ಮನಸ್ಸಿನಲ್ಲಿ ಆತನು ಸಿದ್ಧ ಮಾಡಿಕೊಂಡಿದ್ದಾನೆ, ಪ್ಲಾನ್ ಮಾಡಿಕೊಂಡಿದ್ದಾನೆ. परंतु उसको अब्राहम को क्या कुछ देना है, इस चीजों को परमेश्वर पहले ही अपने मन में उसने प्लान करके रखा है। ನಿನಗೆ ಏನು ಕೊಡಬೇಕು ಏನು ಕೊಡಬಾರದು ಅಂತ ನೀನು ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ನಿನ್ನ ದೇವರು ಸಿಂಹಾಸನದ ಮೇಲೆ ಕೂತ್ಕೊಂಡು ನಿನಗೋಸ್ಕರ ಒಂದು ದೊಡ್ಡ ಯೋಜನೆನ ಹಾಕಿಕೊಂಡಿದ್ದಾನೆ. तुझे आपको क्या देना है, क्या नहीं देना है, कब देना है, कैसे देना है, आप योजना करने से पहले ही आपके स्वर्गीय पिता अपने मन में वो प्लान करके रखा है। ಆಮೆನ್. ಆಮೆನ್. ಯಾಕಂದ್ರೆ ನಾವೆಲ್ಲರೂ ಅರಸನನ್ನ ಆರಾಧನೆ ಮಾಡುವಂತ ಮಕ್ಕಳಾಗಿದ್ದೇವೆ. क्योंकि हम सब जो है राजा को आराधना करने वाले हैं। ಆಮೆನ್. आमेन। ಮುಂದೆ ನಾವು ಓದುವಾಗ आगे हम जब पढ़ते हैं, ದೇವರು ಹೇಳ್ತಾನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. परमेश्वर कह रहा है मैं तुझे आशीषित करूंगा। ಪಕ್ಕದವ್ರು ನೋಡಿ ಹೇಳ್ರಿ, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. अपने बगल वालों को देख के कहे परमेश्वर आपको आशीषित करेगा। ಆಮೆನ್. ನೀನು ದೇವರಿಂದ ಆಶೀರ್ವದಿಸಲ್ಪಡ್ತೀಯಾ? आप जो है परमेश्वर से आशीषित पाओगे। ನಿನ್ನ ಜೀವನ ಹಿಂಗೆ ಇರೋದಿಲ್ಲ. तेरा जो जीवन जिंदगी है ऐसे ही नहीं ನಮ್ಮ ಈ रहेगा। ಸಭೆ ಹಿಂಗೆ ಇರೋದಿಲ್ಲ. हमारा कलीसिया ऐसे ही नहीं ನಮ್ಮ रहेगा। ಮಕ್ಕಳು ಹಿಂಗೆ ಇರೋದಿಲ್ಲ. हमारे बच्चे ऐसे ही नहीं ನಮ್ಮ रहेंगे। ಭವಿಷ್ಯ ಹಿಂಗೆ ಇರೋದಿಲ್ಲ. हमारा जो भविष्य है ऐसे ही नहीं ಇರುವಂತ रहेगा। ಕೆಲಸ ಹಿಂಗೆ ಇರೋದಿಲ್ಲ. अभी जो रहे काम जो है ऐसे ही नहीं ಇರುವಂತ रहेगा। ಬಿಸ್ನೆಸ್ ಹಿಂಗೆ ಇರೋದಿಲ್ಲ. अभी जो बिजनेस है ऐसे ही नहीं रहेगा। ನೀನು ಈಗ
ಈಗಿರುವುದಕ್ಕಿಂತಲೂ 100ರಷ್ಟು ದೇವರು ನಿನ್ನನ್ನು ಹೆಚ್ಚಿಸುವುದಕ್ಕಾಗಿ ಮನಸ್ಸುಳ್ಳವನಾಗಿದ್ದಾನೆ. अभी जो तू है तेरे बहुताई से परमेश्वर 100 गुना से ज्यादा आपको परमेश्वर आशीषित करने के लिए इच्छा करता है। ಕೆಲವು ಸಾರಿ ನಾವು ಮಾಡೋ ತಪ್ಪೇನು ಗೊತ್ತಾ? कई बार हम क्या गलती करते हैं ಕೆಲವು पता ಸಾರಿ है? ಎಲ್ಲರೂ ಒಂದು ತಪ್ಪು ಮಾಡ್ತೇವೆ. हम सब एक गलती को हम करते हैं। ಆಮೆನ್ आमेन ಆಮೆನ್ आमेन। ನಾವು ನಮ್ಮ ಮೇಲೆ ನಾವೇ ಶಾಪಗಳನ್ನು ಉಚ್ಚರಿಸಿಕೊಂಡು ಬಿಡ್ತೇವೆ. हम कई बार अपने आप के ऊपर ही हम खुद हम श्राप को हम बोलते हैं। ಎಷ್ಟು ಜನರಿಗೆ ಈ ಬೈಬಲ್ದಲ್ಲಿರುವಂತ ನವೋಮಿ ಬಗ್ಗೆ ಗೊತ್ತು? ನವೋಮಿ कितने लोगों को बाइबल में रहने वाले नवोमी के बारे में पता है? ಆಮೆನ್ आमेन। ಅವಳ ಜೀವನದಲ್ಲಿ ನೋಡುವಾಗ उसके जिंदगी में हम देखते हैं तो ನವೋಮಿ ಅಂದ್ರೆ नवोमी यानी ಅದರ ಅರ್ಥ उसका अर्थ ರಮಣೀಯಳು. ಆಮೆನ್ आमेन ಬಹುತ್ ಖೂಬ್ಸೂರತ್ ಅಲ್ವಾ? ರಮಣೀಯಳು. बहुत खूबसूरत। ಹಾಲೆಲೂಯಾ. हालेलुया। ಬಹಳ ಸುಂದರವಾದವಳು. अति सुंदर रहने वाली। ದೇವರ ಮೆಚ್ಚುಗೆ ಉಳ್ಳವಳು, ರಮಣೀಯಳು, परमेश्वर को इच्छा करने वाली, ಬ್ಯೂಟಿಫುಲ್. वो सुंदर। ಆದ್ರೆ ಏನಾಗತ್ತೆ ಗೊತ್ತಾ ಅವಳ ಜೀವನದಲ್ಲಿ? उसकी जिंदगी में क्या होता है आपको पता ಅವಳ है? ಜೀವನದಲ್ಲಿ ಒಂದಾದ ನಂತರ ಒಂದು ಘಟನೆಗಳು ಸಂಭವಿಸಲಿಕ್ಕೆ ಆರಂಭ ಆಗ್ತದೆ. उसकी जिंदगी में एक के बाद एक कठिनाई आने के लिए ಅವಳ प्रारंभ ಗಂಡ होता है। ತೀರಿ ಹೋಗ್ಬಿಡ್ತಾನೆ. उसका पति वो मर जाता है। ಆಮೆನ್ आमेन। ಅವಳ ಅತ್ತೆ ಅವಳಿಗೆ ಹೇಳ್ತಾಳೆ, उसकी सासू माँ उसके कहती है ನವೋಮಿ नवोमी ನವೋಮಿ नवोमी ನವೋಮಿ ಅಂದ್ರೆ नवोमी यानी ರಮಣೀಯಳು. वो सुंदर रहने वाली। ಅವಾಗ ನವೋಮಿ ಹೇಳ್ತಾಳೆ, तब नवोमी कहती है ನನಗೆ ನವೋಮಿ ಅಂತ ಕರಿಬೇಡ್ರಿ. आप मुझे नवोमी करके पुकारो मत। ಏನ್ ಹೇಳ್ತಾಳ್ರಿ? क्या कहती है? ನವೋಮಿ ಅಂತ ನನ್ನ ಕರಿಬೇಡ. आप मुझे नवोमी करके बुलाओ ಈಗ मत। ನವೋಮಿ ಅಂತ ಕರೆಸಿಕೊಳ್ಳುವುದಕ್ಕಾಗಿ ನನ್ನಲ್ಲಿ ಏನು ಉಳಿದೇ ಇಲ್ಲ. अभी नवोमी करके बुलाने के लिए मेरे अंदर कुछ बचा नहीं। ನೋಡ್ರಿ, ಕೆಲವು ಸಾರಿ ತೊಂದರೆಗಳು ಬರುವಾಗ देखिए थोड़े बार ऐसे कठिनाई जब आते हैं ಅವು ಒಂದಾದ ನಂತರ ಒಂದು ಬರ್ಲಿಕ್ಕೆ ಆರಂಭ वो ಆಗ್ಬಿಡ್ತದೆ. एक के बाद वो आने के लिए प्रारंभ करते हैं। ಹ್ಯಾಂಡಲ್ ಮಾಡ್ಲಿಕ್ಕೆ ಕೆಲವು ಸಾರಿ ಬಹಳ ಕಷ್ಟ ಆಗತ್ತೆ. उसको हैंडल करने के लिए हमें थोड़ी कठिनाइयां आते हैं। ಆಗತ್ತಾ ಎಲ್ರಿಗೂ? सबको ಎಲ್ರಿಗೂ होता ಆಗಿದೆಯಾ? है, कभी तो हुआ है। ಆಮೆನ್ आमेन। ಹಲ್ಲೆಲೂಯಾ. हालेलुया। ಒಂದೇ ಸಾರಿ ಡಜನ್ ಗಟ್ಲೆ ತೊಂದರೆಗಳು ಬಂದ್ಬಿಡ್ತಾವೆ ಕೆಲವು ಸಾರಿ. एक ही बार डजन के समान हमारे जिंदगी में कठिनाइयां आते ನವೋಮಿ हैं। ಜೀವನದಲ್ಲಿ ಹಂಗೆ ಆಯ್ತು. नवोमी की जिंदगी में भी ऐसे ही हुआ। ಒಂದಾದ ನಂತರ ಒಂದು ಕಷ್ಟಗಳು ಬರ್ಲಿಕ್ಕೆ ಆರಂಭ ಆದವು. एक के बाद एक उसके संघर्ष आने के लिए प्रारंभ हो गए। ಕಡೆಗೆ ಉಳಿದದ್ದು ಅವಳ अत्ते, आखिर में बच्चे वो और उसकी सास ಅವಳ ಸವತಿ. और उसकी सवत। 3 ಜನರು ಮಾತ್ರ ಉಳ್ಕೊಂಡ್ರು. 3 ಜನರು ಮಾತ್ರ ಉಳ್ಕೊಂಡ್ರು. सिर्फ वो तीनों लोग बच गए। ಅವಾಗ ಅವಳ ಅತ್ತೆ ಹೇಳ್ತಾಳೆ, ನವೋಮಿ उसके बाद उसकी बोलती है ना, उसकी Be सास बोलती strong. है नवोमी तू बल से रहे। ಆದ್ರೆ ನವೋಮಿ ಹೇಳ್ತಾಳೆ, पर नवोमी कहती है ನನಗೆ ನವೋಮಿ ಅನ್ಬೇಡ. मुझे नवोमी तू मत बोल, ಯಾಕಂದ್ರೆ ಏನು ಉಳಿಲಿಲ್ಲ. क्योंकि मेरे पास कुछ नहीं बचा। ಆಮೆನ್. ಆಮೆನ್. ನನಗೆ ಮಾರ ಅಂತ ಕರೀರಿ. मुझे मारा करके तू पुकार। ನೋಡ್ರಿ, ನವೋಮಿ ಅರ್ಥ ಏನ್ರಿ? नवोमी का नाम का अर्थ क्या है? ರಮಣೀಯಾದವಳು ಅಂತ सुंदर रहने वाली, ಅಥವಾ ಆಶೀರ್ವದಿಸಲ್ಪಟ್ಟವಳು, या फिर आशीष पाने वाली, ದೇವರಿಗೆ ಮೆಚ್ಚುಗೆ ಆದವಳು. परमेश्वर को भाने वाली। ಇದೆಲ್ಲ ಇರುವಾಗ ये सब रहते हैं भक्त। ನವೋಮಿ ಅಂತ ಇದ್ದಾಳೆ, ಇನ್ನು ಮುಂದೆ ನನಗೆ ನವೋಮಿ ಅಂತ ಕರಿಬೇಡ್ರಿ, ಮಾರ ಅಂತ ಕರೀರಿ. ಈಗ ಸಿಹಿಯಾದಂತ ನನ್ನ ಜೀವನದಲ್ಲಿ ಕಹಿತನ ತುಂಬಿಕೊಂಡು ಬಿಟ್ಟಿದೆ. अब मैं नवोमी कहती है मुझे नवोमी मत बुलाओ, मुझे मारा बुलाओ, क्योंकि अब मेरे जिंदगी में पूरा एक कड़वापन भर चुका है। ಆಮೆನ್ आमेन। ಹಾಲೆಲೂಯಾ हालेलुया ಹಾಲೆಲೂಯಾ. हालेलुया। ಕೆಲವು ಸಾರಿ ನಾವು ಬೀಳ್ತಾ ಇರ್ತೀವಿ, ನಿಜ. हम कई बार गिरते रहते हैं, सच है। ಆದ್ರೆ ನಮ್ಮ ದೇವರು ಬಿದ್ದವರನ್ನೇ ಮೇಲೆ ಕೆತ್ತುವಂತ ದೇವರಾಗಿದ್ದಾನೆ. परंतु मेरा परमेश्वर जो गिरा है उसको ही ऊपर उठाने वाला परमेश्वर है। ಕೀರ್ತನೆಗಳ ಗ್ರಂಥದಲ್ಲಿ ನಾವು ಓದ್ತೇವೆ, वचन संगीता में हम पढ़ते हैं ನೀತಿವಂತನು 7 ಸಾರಿ ಬಿದ್ದು ಹೋಗ್ತಾನೆ. नीतिमान 7 बार गिरता है। 7 ಸಾರಿ ಬಿದ್ರು 7 बार गिरेगा तो भी ದೇವರು ಅವನನ್ನ ಕೈ ಹಿಡಿದು ಮೇಲೆ ಕೆತ್ತುತ್ತಾನೆ. परमेश्वर उसको हाथ उठा के ऊपर उठाता है। ಆಮೆನ್ आमेन। ಹಾಲೆಲೂಯಾ. हालेलुया। ಆದ್ರೆ ಕೆಲವರು ನಮ್ಮನ್ನ ಬೀಳುವುದನ್ನ ನೋಡ್ಲಿಕ್ಕೆ ಬಹಳ ಖುಷಿಯಾಗಿರ್ತಾರೆ. परंतु कई
वही लोगों को हमारे गिरना देखने के लिए उनको बहुत खुशी मिलती है। ನಾವು ಬಿದ್ರೆ ಅವರಿಗೆ ಸಾಕು. हम गिरेंगे तो उनको काफी है। ಆಮೆನ್. ಆಮೆನ್. ಆದ್ರೆ ನಾವು ಹೇಳ್ಬೇಕು ನಾನು ಬೀಳೋದಿಲ್ಲ. परंतु हमको कहना है मैं गिरूंगा नहीं। ನಾನು ಬೀಳದಂತೆ ನನ್ನ ದೇವರು ತನ್ನ ಕೈ ಚಾಚಿ ನನ್ನ ಎಬ್ಬಿಸ್ತಾನೆ. मैं ना गिरूं इस तरह से मेरा परमेश्वर अपने हाथ को आगे बढ़ाते मुझे उठाता है। ನಮ್ಮ ಶತ್ರುಗೆ ಅನಿಸ್ತಾ ಇದೆ ಈ ಬಿದ್ದ 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 ಇವನ ಅಂತಿರ್ತಾನೆ. हमारे दुश्मन को हमको देख के वो कहते हैं वो गिर गया गिर गया गिर गया। ತಟ್ಟಂತ ದೇವರು ತನ್ನ ದೂತನ್ನ ಕಳಿಸಿ ನಮ್ಮನ ಮೇಲೆ ಕೆಬ್ಬಿಸ್ಬಿಡ್ತಾನೆ. उसी क्षण एक ही क्षण में परमेश्वर स्वर्ग से अपने चप्पाಳೆ दूत को तಟ್ಟುತ್ತಾ उठाते ದೇವರಿಗೆ हुए ಮಹಿಮೆಯನ್ನು बेच ಕೊಡ್ರಿ. में उठाता है। ಆಮೆನ್. आमेन। ದೇವರು ಯಾಕೆ ಅಬ್ರಹಾಮನ ಭೇಟಿ ಆಗ್ತಾ ಇದ್ದಾನೆ? क्यों परमेश्वर अब्राहम को मिल रहा है? ಯಾಕೆ ಅಂದ್ರೆ क्यों यानी ಅಲ್ಲಿ ಕೊನೆಯ ಲೈನ್ ಓದಿ ನೋಡ್ರಿ. उसे आखिर के वचन को आप पढ़ के ನಾನು देखिए। ನಿನ್ನ ಆಶೀರ್ವದಿಸ್ತೇನೆ. मैं तुझे आशीषित करूंगा। ನಾನು ನಿನ್ನನ್ನ ಭೂಲೋಕದ ಎಲ್ಲಾ ಕುಲದವರಿಗೂ ನಾನು ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ. मैं तेरे नाम को ऊंचा उठाऊंगा। ನಿನ್ನನ್ನು ಹರಸೋರ್ನ ಹರಸ್ತೇನೆ. तुझे आशीष करने वालों को मैं आशीषित ನಿನ್ನನ್ನು करूंगा। ಶಪಿಸೋರ್ನ ಶಪಿಸ್ತೇನೆ. तुझे जो शापित करेगा तो उनको मैं श्राप दूंगा। ಎಂಥ ದೊಡ್ಡ ಪ್ರಾಮಿಸ್. कितना बड़ा एक वायदा। ಆಮೆನ್. आमेन। ನಿನ್ನ ಮೂಲಕ तेरे द्वारा। ನಾನು ಒಂದು ಸಂದೇಶದ ಪೀಠಕ್ಕೆ ನಿನ್ನ ಮೂಲಕ. आज का हमारा संदेश का जो पीठिका है वो तेरे द्वारा। ದೇವರು ಒಬ್ಬನನ್ನು ಆರಿಸಿಕೊಳ್ಳುವಾಗ जब परमेश्वर किसी को चुनता है तो ಅವನನ್ನ ಕರೆದು ಮೂಲೆಯಲ್ಲಿ ಒತ್ತೋದಿಲ್ಲ, ಆದ್ರೆ ಅವನ ಮೂಲಕವಾಗಿ ಎಲ್ಲರಿಗೂ ಆಶೀರ್ವದಿಸುವುದಕ್ಕಾಗಿ ದೇವರು वो उसको जो जिस किसी को वो चुनता है उसको बुला के कोने में उसको दबाता नहीं, परंतु उसके द्वारा हर किसी को आशीष को उलाता है। ಎಷ್ಟು ಜನ ನಂಬ್ತೀರಾ? आप कितने लोग आज विश्वास करते ಹೌದು, हो? ದೇವರನ್ನು ಕರೆದಿರುವುದಾಗಿದ್ರೆ ನನ್ನ ಮೂಲಕವಾಗಿ ಆಶೀರ್ವದಿಸುವುದಕ್ಕಾಗಿ. हाँ, मुझे परमेश्वर ने मुझे बुलाया है तो मेरे द्वारा वो आशीषित करेगा। ನಿನ್ನ ಮೂಲಕವಾಗಿ ಅನೇಕರಿಗೆ ಆಶೀರ್ವಾದ ಆಗುವುದಕ್ಕಾಗಿ ಎಲೆ ಅಬ್ರಹಾಮನೇ ದೇವರು ನಿನ್ನ ಹೆಸರಿಡಿದು ಕರೆದಿದ್ದಾನೆ. तेरे द्वारा बहुत सारे लोगों को आशीष होने के लिए अब्राहम बोल के तेरे नाम लेकर परमेश्वर आपको बुलाया है। ಆಮೆನ್. आमेन। ನೀನು ಆಶೀರ್ವದಿಸಲ್ಪಡ್ತೀಯ, ನಿನ್ನ ಮೂಲಕವಾಗಿ ಅನೇಕರು ಆಶೀರ್ವಿಸಲ್ಪಡ್ತಾರೆ. आप आशीषित कर पाओगे और आपके द्वारा बहुताई के लोग वो आशीषित पाएंगे। ಅದಕ್ಕಾಗಿ ನೀನು ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ನೀನು ಕರ್ತನೊಂದಿಗೆ ನಡೆಯಬೇಕು. उसके लिए आपको आशीष को आपको पाने के लिए आपको परमेश्वर के साथ आपको चलना है। ಆಮೆನ್. आमेन। ಜನ ಅಂತಾರೆ, लोग कहेंगे ಇವನಿಗೆ ಸಹಾಯ ಎಲ್ಲಿಂದ ಬರ್ತದೆ? तुझे सहाय किधर से आता है? ಇವನು ಹೇಗೆ ನಡೆಸ್ತಾನೆ? वो कैसे हमें चलाता ಇವಳು है? ಹೇಗೆ ನಡೆಸ್ತಾಳೆ? वो कैसे ತನ್ನ चलाएगी? ಕುಟುಂಬವನ್ನು ಹೇಗೆ ನಡೆಸ್ತಾನೆ? अपने परिवार को कैसे चलाएगा? ಆಮೆನ್. ಆಮೆನ್. ಹಾಲೆಲೂಯಾ. हालेलुया। ಅವ್ರಿಗೆ ಗೊತ್ತಿಲ್ಲ, उनको पता नहीं ನಮ್ಗೆ ಒಂದು ಖಜಾನೆ ಇದೆ, हमारे पास एक खजाना है। ಒಂದು ನಿಧಿ ಇದೆ. हमारे पास एक खजाना है। ಭೂಮಿಯಲ್ಲಿರುವಂತ ಎಲ್ಲ ಬ್ಯಾಂಕ್ ನಲ್ಲಿ ಒಂದ್ಸಾರಿ ಬಹುಶಃ ಹಣ ಖಾಲಿ ಆಗಿ ಹೋಗ್ತದೆ. इस पृथ्वी पे रहने वाले हर एक बैंक में कई बार वो पैसे खत्म हो जाएंगे। ಆದ್ರೆ ನಮಗೊಂದು ರಿಸರ್ವ್ ಬ್ಯಾಂಕ್ ಗಿಂತಲೂ ಇನ್ನೊಂದು ಬ್ಯಾಂಕ್ ಇದೆ, ಅದು ಪರಲೋಕದಲ್ಲಿ ಇದೆ. हमें रिजर्व बैंक से भी बड़ा एक बैंक है, वो स्वर्ग में है। ಆಮೇಲೆ आमेन। ಎಲ್ಲ ದೇಶದಲ್ಲಿರುವಂತ ಎಲ್ಲ ಬ್ಯಾಂಕ್ ಅಲ್ಲಿ ದುಡ್ಡು ಖಾಲಿ ಆಗ್ಬಹುದು, ರಿಸರ್ವ್ ಬ್ಯಾಂಕ್ ನಲ್ಲಿ ದುಡ್ಡು ಖಾಲಿ ಆಗ್ಬಹುದು, ಆದ್ರೆ ನಿನ್ನ ತಂದೆಯ ಒಂದು ಏನಂತಾರೆ ಪಾದದಲ್ಲಿ ನಿನ್ನ ತಂದೆಯ ಸಿಂಹಾಸನದ ಮುಂದೆ ಒಂದು ಬ್ಯಾಂಕ್ ಇದೆ, ಅದು ಖಾಲಿ ಆಗೋದಿಲ್ಲ. इस पूरे दुनिया में पूरे देश के हर एक रिजर्व बैंक में से पैसे खत्म हो सकते हैं, परंतु तेरे स्वर्गीय पिता के पास एक बैंक है, उधर कभी भी खामी नहीं होगा। ಆಮೆನ್. आमेन। ಎಲ್ಲಿಂದ ಬರ್ತದೆ ಸಹಾಯ? तुझे कहाँ से मदद आता है? ಆಮೆನ್. आमेन। ಹಾಲೆಲೂಯಾ. हालेलुया। ನಿನ್ನ ಕಣ್ಣೆತ್ತಿ ಸ್ವಲ್ಪ ಪರಲೋಕದ ಆಚೆ ನೋಡು. ನೀನು थोड़ा तेरे आंखों को उठा के स्वर्ग की ओर तू देख। ದಾವೀದ ಹೇಳ್ತಾನೆ, दाऊद कहता ನಾನು है ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. मैं आंख उठाकर स्वर्ग की ओर देखता हूँ। ಎಲ್ಲಿ ನೋಡ್ಬೇಕು ನಾವು? हमें कहाँ देखना है? ಇವತ್ತು ಎಲ್ಲಿ ನೋಡ್ಬೇಕಾಗಿದೆ ನಾವು? आज हमें कहाँ देखना है? ಆಮೇಲೆ ಕಣ್ಣುಗಳನ್ನು ಎತ್ತಿ ಪರಲೋಕದ ಕಡೆಗೆ ನಾವು ನೋಡುವರಾಗಿರ್ಬೇಕಾಗಿದೆ. हमारे आंखों को उठाकर स्वर्ग की ओर हमें दृष्टि लगाना है, ಆತ್ಮಿಕವಾದ ಕಣ್ಣುಗಳಿಂದ. आत्मिक आंखों से। ಆಮೇನ್. आमेन। ದೇವರು ನಿನ್ನ ಕಣ್ಣುಗಳನ್ನು ತೆರೆಯುವಾಗ परमेश्वर आपकी आंखों को खोलता है ನೀನು तब। ಯಾವಾಗ ಕಣ್ಣುಗಳನ್ನು ತೆರೆದು ನೋಡ್ತೀಯ, जब आपके आत्मिक आंखों से आप खोल के वो इसको देखोगे, ಆಮೇನ್, ಆಮೆನ್. ನೀನು ಎರಡು ಸಂಗತಿಗಳು ನೋಡ್ತೀಯ. तो दो चीजों को आप देखोगे। ಒಂದು, एक, ಶತ್ರುಗಳು ನಿನ್ನ ಸುತ್ತಲೂ
ಕೂಡಿ ಬಂದಿದ್ದಾರೆ ನಿನ್ನ ನಾಶ ಮಾಡುವುದಕ್ಕಾಗಿ. तुझे नाश करने के लिए तेरे सारे शत्रु तेरे चारों ओर से आपको घेरे हैं. ಆಮೆನ್. आमीन. ನಿನ್ನ ಕಣ್ಣುಗಳನ್ನು ಎತ್ತಿ ನೀನು ಈ ಪ್ರಾಕೃತಿಕ ಜಗತ್ತನ್ನು ನೋಡುವಾಗ तेरे इस प्राकृतिक दुनिया को जब आप आंख उठा के जब आप देखते हो, ನಾವೇನ್ ನೋಡ್ತೀವಿ? क्या हम क्या देखते ನಮ್ಮ हैं? ಶತ್ರುಗಳನ್ನು ನೋಡ್ತೀವಿ. हमारे शत्रु को हम देखते हैं. ಆದ್ರೆ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆಗೆದು ಆತ್ಮಿಕವಾದ ಜಗತ್ತನ್ನು ನೋಡುವಾಗ परंतु जब हम आत्मिक आंखों को खोल कर हम आत्मिक जगत को इस पृथ्वी को जब हम देखते हैं, ನಿನ್ನನ್ನು ರಕ್ಷಿಸುವುದಕ್ಕಾಗಿ, तुझे तारण देने के ನಿನ್ನ लिए, ಸಹಾಯಕ್ಕಾಗಿ तुझे सहाय करने के लिए ಅಗ್ನಿಯಿಂದ ಉರಿತಾ ಇರುವಂತ ದೇವದೂತರ ರಥಗಳನ್ನ ನಾವು ನೋಡುವರಾಗಿರ್ತೇವೆ. अग्नि से जलने वाले परमेश्वर के स्वर्ग से आए हुए परमेश्वर के स्वर्ग दूतों को आप देखोगे. ಆಮೆನ್. ಹಾಲೆಲೂಯಾ. हालेलुया. ನಿನ್ನ ಮೂಲಕವಾಗಿ ಆಶೀರ್ವಾದ. तेरे द्वारा आशीष. ಯಾರಾದ್ರೂ ಹೇಳ್ತಾರೆ ನನ್ನ ಮೂಲಕವಾಗಿ ಆಶೀರ್ವಾದ. कोई तो कहेंगे मेरे द्वारा आशीष. ಆಮೆನ್. आमीन. ನಿಮ್ಮ ಮಕ್ಕಳಿಗೆ ತಾಯಂದ್ರೆ ನಿಮ್ಮ ಮೂಲಕವಾಗಿ ಆಶೀರ್ವಾದ. अपने बच्चों को जो माता है आपके द्वारा आपके बच्चों को आशीष. ಎಲ್ಲ ತಂದೆ ಅಂದ್ರೆ ನಿಮ್ಮ ಮೂಲಕವಾಗಿ ನಿಮ್ಮ ಮಕ್ಕಳಿಗೆ ಆಶೀರ್ವಾದ. हर एक पिता है आपके द्वारा आपके बच्चों को आशीष. ನಿಮ್ಮ ಮೂಲಕವಾಗಿ ಪಟ್ಟಣಕ್ಕೆ ಆಶೀರ್ವಾದ. आपके द्वारा इस शहर को आशीष. ನಿಮ್ಮ ಮೂಲಕ आपके द्वारा. ಜೋರಾಗಿ ಹೇಳ್ರಿ ನನ್ನ ಮೂಲಕ. जोर से कहिए मेरे द्वारा. ಆಮೆನ್. आमीन. ಓಕೆ, ಕಳೆದ ವಾರ ನಾನು ಹೇಳ್ತಾ ಇದ್ದೆ, पिछले हफ्ते में कह रहा था ನಾವು ವೈರಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂಚೆ हम अपने दुश्मनों के बारे में योजना करने से पहले ನಿನ್ನ ವೈರಿನ ಬಗ್ಗೆ ಏನು ಮಾತಾಡ್ತಾ ಇದ್ದಾನೆ? आपके दुश्मन आपके बारे में क्या बात कर रहे ಯೆಹೋಶುವ हैं? 1ನೇ ಅಧ್ಯಾಯ यहोशुआ पहला अध्याय 7 ಮತ್ತು 8ನೇ ವಚನ. उसका 7 और 8वां वचन. ಯೆಹೋಶುವನ ಗ್ರಂಥ यहोशुआ का पुस्तक जोशुआ 1ನೇ ಅಧ್ಯಾಯ चैप्टर 1 7 ಮತ್ತು 8ನೇ ವಚನ उसका ಓದಿಕೊಳ್ಳೋಣ. 7वां और 8वां वचन. ನನ್ನ ಸೇವಕನಾದ ಮೋಶೆ ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಆಮೆನ್. ಅದೇ ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯದ 1 ಮತ್ತು 2ನೇ ವಚನ. ಜೋಶುವ ಚಾಪ್ಟರ್ 6 ವರ್ಸ್ 1 and 2. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು, ಇದು ಬಹಳ ನನಗೆ ನನ್ನ ಹೃದಯಕ್ಕೆ ಮುಟ್ತಿದೆ, ತಮ್ಮ ಪಟ್ಟಣದ ಬಾಗಿಲವನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋಶುವನಿಗೆ ನೋಡು ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಯಾರಾದ್ರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಆಮೇನ್ ಅಂತ ಹೇಳ್ತೀರಾ? कोई तो तौर से तालियां बजाते हुए आमीन कहोगे. ಆಮೇನ್. आमीन. ದೇವರು ಯೆಹೋಶುವನಿಗೆ ಹೇಳುವಂತ ಒಂದು ವಿಷಯ, परमेश्वर यहोशुआ को बोलने वाला एक विषय, ಸ್ಥಿರಚಿತ್ತನಾಗಿರು, तू चौकस रहे, ಧೈರ್ಯದಿಂದಿರು, तू धैर्य से रहे. ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗುವಂತ ತೀರ್ಮಾನ ಮಾಡಬೇಡ. तू दाहिने मुड़ने का या फिर बाईने मुड़ने का तू निर्धार मत कर. ಆಮೆನ್. ಆಮೆನ್. ನಿನ್ನ ಜೀವನದಲ್ಲಿ ನೀನು ಸಕ್ಸಸ್ ಆಗ್ತೀಯಾ? तेरे जिंदगी में तू सक्सेस पाएगा. ನಿನಗೆ ಅನೇಕ ಪ್ರಶ್ನೆಗಳು ಗೊಂದಲಗಳು ಇವೆ. हाँ, तुझे बहुत सारे प्रश्न है, बहुत सारे ಗೊಂದಲ है. ಆದ್ರೆ ಮುಂದೆ ಹೋಗುವಾಗ ಅವು ನಿನ್ನ ತಲೆಯಿಂದ ಮರೆಯಾಗ್ತವೆ. परंतु जब तू आगे जाएगा, आगे बढ़ते जाएगा, तेरे दिमाग से वो निकल जाएगा. ದೇವರು 6ನೇ ಅಧ್ಯಾಯಕ್ಕೆ ಬರುವಾಗ ಹೇಳ್ತಾ ಇದ್ದಾನೆ, परमेश्वर 6ठे अध्याय को आते वो कह रहे हैं, ಓಕೆ, ಈಗ ಮೂರು ವಾಗ್ದಾನಗಳನ್ನು ದೇವರಲ್ಲಿ ಮಾತ್ರ ಮಾಡ್ತಾನೆ ಅವನಿಗೆ. परमेश्वर उधर 3 वायदों को यहोशुआ से करता है. ಏನದು? क्या है वो? ಯೆರಿಕ್ ಮೊದಲನೇದಾಗಿ पहला चीज, ಯೆಹೋಶುವ ಅವರು ನೋಡಿ ಭಯ ಪಡ್ತಾ ಇರುವಾಗ, यहोशुआ यरीको को लोगों को देख के जब डर रहा था, ನಿನ್ನ ಬೆನ್ನಿನ ಹಿಂದೆ, तेरे पीठ पीछे, ಯೆಹೋಶುವನ ಬೆನ್ನಿನ ಹಿಂದೆ, यहोशुआ के पेट के पीछे, ಪಾಯಿಂಟ್ ನಂಬರ್ 1, पहला चीज, ಶತ್ರು
ಯೆಹೋಶುವನನ್ನು ನೋಡಿ ಹೆದರ್ತಾ ಇದ್ದಾನೆ. यहोशुआ के पीठ पीछे यहोशुआ के जो शत्रु है यहोशुआ को देख के वो डर रहे हैं. ಯಾವ ಅನಾರೋಗ್ಯಕ್ಕೋಸ್ಕರ ನಾವು ಹೆದರ್ತಾ ಇದ್ದೇವೆ, किस बीमारी के लिए हम डर रहे हैं? ಆ ಅನಾರೋಗ್ಯ ನಮ್ಮ ನೋಡಿ ಭಯ ಪಡ್ತಾ ಇರ್ತದೆ. वो जो बीमारी है हमको देख के वो डरता रहता है. ಯಾವ ವ್ಯಕ್ತಿಗಳನ್ನ ನೋಡಿ ನಾವು ಭಯ ಪಡ್ತಾ ಇರ್ತೀವಿ, जिस व्यक्ति को देख के हम डरते हैं, ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರು ಅವರಲ್ಲಿ ಒಂದು ಭಯ ಹಾಕ್ತಾ ಇರ್ತಾನೆ. आपको पता नहीं परंतु परमेश्वर उनके अंदर हमारे और एक डर को डालता है. ಆಮೆನ್. आमेन. ಯಾರು ನಿನಗೋಸ್ಕರ ಒಂದು ತೆಗ್ಗನ್ನ ತೋಡ್ತಾ ಇರ್ತಾರೆ, जो कोई भी आपके लिए खड्डे को निकालता रहता है, ನೀನು ತೆಗ್ಗಿನಲ್ಲಿ ಬೀಳ್ಬೇಕಂತ वो उस खड्डे में आपको गिराने के लिए ಆಲ್ರೆಡಿ ದೇವರು ಅವನನ್ನೇ ಆ ತಗ್ಗಿನಲ್ಲಿ ಹಾಕುವುದಕ್ಕಾಗಿ ಪ್ಲಾನ್ ಮಾಡ್ತಾ ಇರ್ತಾನೆ. परमेश्वर उसी एक खड्डे में उनको डालने के लिए प्लान करता रहता है. ಆಮೆನ್. आमेन. ಹಲ್ಲೆಲೂಯಾ. हालेलुया. ಹಲ್ಲೆಲೂಯಾ. हालेलुया. ನಿನ್ನ ವಿರುದ್ಧವಾಗಿ ಬರುವಂತ ಬಿರುಗಾಳಿನ ನೋಡಿ ಭಯ ಪಡ್ತಾ ಇರ್ತದೆ. आपके विरुद्ध आने वाले तूफान आपको देख के वो डरता रहता है. ಅದಕ್ಕಾಗಿ ನೀನು ಸ್ಟೆಪ್ ಅನ್ನು ತಗೊಂಡು ಮುಂದೆ ಹೋಗ್ಬೇಕು. उसके लिए आपको एक कदम आगे जाना है. ಇದ್ದೀರಾ ನನ್ನ ಜೊತೆಗೆ? क्या आप हमारे साथ हो? ಆಮೆನ್. ಎಲ್ಲರೂ ಹೇಳ್ರಿ, ನನ್ನ ಮೂಲಕವಾಗಿ, आप सब कहिए मेरे द्वारा, ನನ್ನ ಮೂಲಕವಾಗಿ ಈ ಲೋಕಕ್ಕೆ ಆಶೀರ್ವಾದ, मेरे द्वारा इस लोक में ನನ್ನ आशीष, ಮೂಲಕವಾಗಿ ನನ್ನ ಕುಟುಂಬಕ್ಕೆ ಬಿಡುಗಡೆ, मेरे द्वारा मेरे परिवार को ನನ್ನ छुटकारा, ಮೂಲಕವಾಗಿ ನನ್ನ ಮಕ್ಕಳಿಗೆ ಬಿಡುಗಡೆ, ರಕ್ಷಣೆ. मेरे द्वारा मेरे बच्चों को एक तारण. ಆಮೆನ್. ಆಮೆನ್. ಅಬ್ರಹಾಮನಿಗೆ ದೇವರು ಹೇಳಿದ, ನಿನ್ನ ಮೂಲಕವಾಗಿ ಆಶೀರ್ವಾದ ಮಾಡ್ತೇನೆ. अब्राहम को परमेश्वर ने कहा तेरे द्वारा मैं आशीषित करूंगा. ದೇವರು ಯೆಹೋಶುವನಿಗೆ ಹೇಳಿದ, परमेश्वर यहोशुआ से कह रहा है ನಿನ್ನ ಮೂಲಕವಾಗಿ ಇಸ್ರಾಯೇಲರಿಗೆ ಒಂದು ವಿಮೋಚನೆ, ಬಿಡುಗಡೆ ಆಗ್ಬೇಕು. तेरे द्वारा इजराइल लोगों को एक छुटकारा होना है. ಆಮೆನ್. आमेन. 3 ವಾಗ್ದಾನ. 3 वायदा. ಏನ್ ಹೇಳ್ತಾ ಇದೆ ನೋಡಿ. क्या कह रहा है देखिए. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. यरीको के लोग इसराइलों को डर के अपने फाटकों को उन्हें बंद कर लिया. ಆಮೆನ್. ಸುಮ್ನೆ ಶತ್ರು ಸುಮ್ನೆ ಬಂದ ಬಾಗಿಲವನ್ನು ಮುಚ್ತಾನ? क्या ऐसे ही वैरी अपने द्वार को बंद करता है? ಹಿಂದೆ ಎಲ್ಲ ನೋಡಿದ್ದಾನ ಅವನು. पीछे सब कुछ उसने देखा है. ಹೆಂಗೆ ಇಸ್ರಾಯೇಲರ ದೇವರು ಇಸ್ರಾಯೇಲರ ಜೊತೆಗೆ ಮುಂದೆ ಮುಂದೆ ಮೇಘಸ್ತಂಭವಾಗಿ ನಡೀತಾ ಇದ್ದದನ್ನ ಶತ್ರುಗಳು ಯೆರಿಕೋವಿನಲ್ಲಿ ನಿಂತ್ಕೊಂಡು ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. जिस तरह से उसके इजराइल के परमेश्वर उनको इजराइलों को हर एक कठिनाई से हर एक इससे नुस्से निकालते चलाते हुए आया है, यरीको में बैठ के उनके शत्रु योजना कर रहे हैं. ಆಮೆನ್. आमेन. ಹಲ್ಲೆಲೂಯಾ. हालेलुया. ಹಂಗೆ ದೇವರು ನಮ್ಮನ್ನ, ದೇವರ ಮಕ್ಕಳಾದಂತ ಇಸ್ರಾಯೇಲರನ್ನ 40 ವರ್ಷ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಅವರನ್ನ ನಡೆಸಿದ ರೀತಿಯನ್ನ ಶತ್ರುಗಳಿಗೆ ಆ ಒಂದು ನ್ಯೂಸ್, ಆ ಒಂದು ವಾರ್ತೆ ಮುಟ್ತಾ ಇದೆ. किस तरह से परमेश्वर अपने बच्चों को, इजराइल लोगों को 40 साल उस जंगल से अग्नि स्तंभ होकर, मेघ स्तंभ होकर उनके आगे चलते चलते किस तरह से उनको छुड़ाते हुए आया है. यरीको के लोग बैठ के वो देखते आए हैं. ಆಮೆನ್. आमेन. ಹಲ್ಲೆಲೂಯಾ. Hallelujah. ಇನ್ನೊಂದು ವಚನವನ್ನ ಓದ್ರಿ. और एक वचन को हम पढ़ेंगे. ಧರ್ಮೋಪದೇಶ ಕಾಂಡ व्यवस्था विवरण का पुस्तक 28ನೇ ಅಧ್ಯಾಯ, ಬುಕ್ ಆಫ್ ಡಿಟ್ರೋನಮಿ ಚಾಪ್ಟರ್ 28 9 ಮತ್ತು 10ನೇ ವಚನ. उसका 9वां और 10वां वचन. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಮುಂದಿನ ಶಬ್ದಕ್ಕೆ ಗಮನ ಕೊಡ್ರಿ. ಭೂಮಿಯಲ್ಲಿರುವ ನೋಡ್ರಿ, ಕೇಳಿಸ್ಕೊಳ್ರಿ, ಎಲ್ಲರೂ ಕೇಳಿಸ್ಕೊಳ್ರಿ. ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಒಟ್ಟಾರ ಜಾಯಂಗೆ. ಹಾಲೆಲೂಯಾ. हालेलुया. ಏನ್ ಹೇಳ್ತಾ ಇದೆ ವಾಕ್ಯ? क्या कह रहा है ನೀವು वचन? ದೇವ ಜನರೆಂದು, आप परमेश्वर के लोग, ದೇವರ ಮಾರ್ಗದಲ್ಲಿ ನಡೆಯುವಂತ ದೇವರ ಮಕ್ಕಳನ್ನು ದೇವರು ಗುರುತಿಸಿ ಹೇಳ್ತಾನೆ, ಇವರು ನನ್ನ ಜನರು. परमेश्वर के मार्ग में चलने वाले बच्चों को परमेश्वर चुन के देख के बोलते हैं मेरे लोग हैं. ನಿಮ್ಮನ್ನು ನೋಡಿ ಜನರು ಭಯ ಪಡ್ತಾರೆ. आपको देख के लोग डरेंगे.
ಅದೇ ಯೆಹೋಶುವನ ಗ್ರಂಥದಲ್ಲಿ ನಡೀತಾ ಇದೆ. वही यहोशुआ की पुस्तक में चल रहा है। ಯೆರಿಕೋವಿನ ಜನರು ಕೂಡ ಅಷ್ಟು ಸಾಧಾರಣವಾದ ಜನರಾಗಿರ್ಲಿಲ್ಲ. यरीको के जो लोग हैं वो भी साधारण लोग नहीं। ಆಮೆನ್. आमेन। ಯೆರಿಕೋ ಅನ್ನುವಂತ ಒಂದು ಪಟ್ಟಣ ಬಹಳ ಕ್ರೂರವಾದಂತ ಪಟ್ಟಣ. वो यरीको जो शहर था एक क्रूर से भरा हुआ शहर, ಬಲಿಷ್ಠವಾದಂತ ಪಟ್ಟಣ एक ಆಗಿತ್ತು. बलिष्ठ शहर। ಆದ್ರೆ ಅವರ ಬಗ್ಗೆ ಓದುವಾಗ परंतु उनके बारे में जब हम पढ़ते ಅವರು हैं, ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನ ಭದ್ರವಾಗಿ, ಅಂದ್ರೆ ಎಷ್ಟು ಗಟ್ಟಿ ಆಗತ್ತೋ ಅಷ್ಟು ಗಟ್ಟಿಯಾಗಿ ಅವರು ಮುಚ್ಚಿಕೊಳ್ತಾ ಇದ್ದಾರೆ. वो इजराइल लोगों को देख के अपने शहर के फाटकों को कितना मजबूत होता है उतना मजबूत सब फाटकों को बंद कर रहे हैं। ಆಮೆನ್. आमेन। ಹಾಲೆಲೂಯಾ. हालेलूया। ಅವ್ರಿಗೆ ಏನು ಅನಿಸ್ತು? उनको क्या लगा? ಇವ್ರು ನಮ್ಮ ಮುಸಾಬರಿಗೆ ಬರೋದಿಲ್ಲ ಅಂತ ಅನಿಸಿರ್ಬೋದು. ये ಹಮಾರೆ ಓರ್ नहीं आएंगे। ಇವರು ಯೆರಿಕೋ ಕೋಟೆ ದಾಟಿ ಹೋಗೋ ತನಕ ಬಾಗಲ ಮುಚ್ಕೊಂಡ್ಬಿಡೋಣ, ಹೊರಗೂ ಹೋಗುದು ಬೇಡ, ಒಳಗೂ ಬರುವುದು ಬೇಡ ಅಂತ ಹೇಳ್ತಾ ಇದ್ರು. वो ऐसे सोच रहे थे ये इजराइल लोग यरीको ये शहर को पार करके जाने तक अपने दरवाजे को बंद करके ना हम बाहर जाएंगे ना कोई अंदर आएगा, इस तरह से वो सोच रहे थे। ಆಮೆನ್. ಆಮೆನ್. ಆದ್ರೆ ದೇವರಿಗೆ ತನ್ನ ಮಕ್ಕಳ ಬಗ್ಗೆ ಆ ಇಸ್ರಾಯೇಲ್ ಯೆರಿಕೋದವರಿಗೆ ತೋರಿಸಬೇಕಾಯಿತು ಅವರ ಬಲದ ಕುರಿತಾಗಿ. परंतु परमेश्वर को अपने बच्चों के बल के बारे में यरीको के लोगों को दिखाना था। ಆದ್ರೆ ಯೆಹೋಶುವ ಭಯ ಪಡ್ತಾ ಇದ್ದಾನೆ. परंतु यहोशुआ जो है डर रहा है। ಯೆಹೋಶುವ ಭಯ ಪಡ್ತಾ ಇದ್ದಾನೆ. यहोशुआ डर रहा था। ಆದ್ರೆ ದೇವರೇನೆ ಆತ ನೋಡ್ರಿ ಅವನಿಗೆ. परंतु परमेश्वर क्या कहते हैं इसको? ಆಗ ಯೆಹೋವನು ಯೆಹೋಶುವನಿಗೆ, तब परमेश्वर यहोशुआ को, ನೋಡು, तू देख। ಪಕ್ಕದ ನೋಡ್ರಿ ಒಂದ್ಸಾರಿ. अपने बगल वालों को देखते हुए कहिए, ಯಾಕೋ ನೀನ್ ನೋಡಾತೀನಿ ನಿದ್ದೆ ಮಾಡ್ದಂಗ್ ಕಾಣಿಸ್ತಾ ಇದೀಯಾ ಅಂತ. मैं तुझे देख रहा हूँ, मुझे तू सोया ऐसा लग रहा है। ಆಮೆನ್. आमेन। ಹಾಲೆಲೂಯಾ. हालेलूया। ಪಾಸ್ಟರ್ ರವಿಮಣಿ ಅವರು ಹೇಳ್ತಿರ್ತಾರೆ, पास्टर रवि में नहीं कहते रहते हैं, ಜನ ಆಕರ್ಷಲಿಕ್ಕೆ ದೊಡ್ಡ ಬಾಯಿ ತೆಗಿತಾರೆ, वो अंगड़ाई लेने के लिए बहुत बड़ा सा मुंह खोलते हैं, ಜಗಳ ಮಾಡ್ಲಿಕ್ಕೆ ದೊಡ್ಡ ಬಾಯಿ ತೆಗಿತಾರೆ, झगड़ा करने के लिए बड़ा सा मुंह खोलते ಆದ್ರೆ हैं, ಸ್ತೋತ್ರ ಮಾಡ್ಲಿಕ್ಕೆ ಬಾಯಿ ತೆರೆಯುವುದಿಲ್ಲ ಅಂತ परंतु ಹೇಳ್ತಾರೆ. उसका स्तुति करने के लिए धन्यवाद करने के लिए अपने मुंह को नहीं ಅದನ್ನ खोलते हैं। ಕ್ಯಾನ್ಸಲ್ ಮಾಡಿ ಒಂದ್ಸರಿ ಸ್ತೋತ್ರ ಅಂತ ಹೇಳ್ರಿ. उसको कैंसिल करके अब एक बार स्तोत्र ಯಾರಾದ್ರೂ ಹೇಳ್ರಿ, कहिए। ದೇವರಿಗೆ ಮಹಿಮೆ. कोई तो कहे परमेश्वर की महिमा। ಆಮೆನ್. आमेन। ದೇವರೇ ಆತದನ್ನ ನೋಡು, परमेश्वर कह रहा है तू देख, ನೋಡು, तू देख। ಈ ಬೆಳಗಾವಿಯನ್ನ ನಾನು ನಿನಗೆ ಕೊಟ್ಟಿದ್ದೇನೆ. इस बेलगावी को मैंने तुझे दिया है। ಆಮೆನ್. आमेन। ದೇವರೇನ್ ಮಾಡ್ತಾ ಇದ್ದಾನೆ? परमेश्वर क्या कह रहे ನೋಡು, हैं? ನಾನು ಯೆರಿಕೋವನ್ನ, देख मैं यरीको को, ಒಂದು, पहला, ಎರಡನೇದು दूसरा चीज, ಅದರ ಅರಸನನ್ನ, उसके राजा को, ಅದರ ಅರಸನನ್ನ, और उसके यरीको के राजा को, ಅಲ್ಲಿರುವಂತ ಯುದ್ಧ ಭಟರನ್ನ, ಯುದ್ಧ ವೀರರನ್ನ ನಾನು ನಿನ್ನ ಕೈಗೆ ಕೊಟ್ಟಿದ್ದೇನೆ. उसमें रहने वाले हर एक युद्ध शूर वीर को मैंने तेरे हाथ में दिया है। ಮುಗಿಯಿತು, ದೇವರು ಫಿನಿಶ್ ಮಾಡಿದ್ದಾನೆ. परमेश्वर उसको तोड़कर उसको नाश कर चुका है। ಸುಮ್ಮನೆ ನಾವು ಯೆರಿಕೋ ಬಗ್ಗೆ ತಲೆ ಕೆಡಿಸ್ಕೊಂಡು, उस चुप्पी का लिए हमारे यरीको के बारे में हम चिंता करते ಅಯ್ಯೋ हैं। ನಾನು ಎಷ್ಟರವನು, अयो मैं कितने का हूँ। ಮೋಶೆ ಅಂದ, ಅಯ್ಯೋ ನಾನು ಎಷ್ಟರವನು. मूसा ने कहा परमेश्वर मैं कितने का हूँ। ಗಿದ್ಯೋನಂದ, ನಾನು ಎಷ್ಟರವನು. गिद्योन ने कहा परमेश्वर मैं कितने का हूँ। ಹಾಲೆಲೂಯಾ. हालेलूया। ನನ್ನ ಮನೆ ಎಷ್ಟರದು. मेरा घराना कितना है। ಆಮೆನ್. आमेन। ಹಾಲೆಲೂಯಾ. हालेलूया। ನೀನು ಯುದ್ಧ ಆಡುವುದಕ್ಕಿಂತ ಮುಂಚೆ ದೇವರು ಆಲ್ರೆಡಿ ಆ ಯೆರಿಕೋನಲ್ಲಿ ಯಾರೆಲ್ಲ ಇದ್ದಾರೆ ನಿನ್ನ ಪರವಾಗಿ ಅವರ ಒಳಗಡೆ ಒಂದು ಭಯವನ್ನ ಹುಟ್ಟಿಸಿ ಬಿಟ್ಟಿದ್ದಾನೆ. आप युद्ध करने से पहले परमेश्वर पहले ही यरीको के अंदर रहने वाले तेरे शत्रु में एक डर को उसने पैदा किया ನೀನು है। ಅಲ್ಲಿ ಹೋಗ್ಲಿಲ್ಲ, ಕಾಲ್ ಇಡ್ಲಿಲ್ಲ, अभी तक आप उधर गए नहीं हो, ನೀನು पैर को ಏನು नहीं रखे ಆಕ್ಷನ್ हो, ತಗೊಳ್ಳಿಲ್ಲ. अभी तक कोई एक्शन ही आपने नहीं ನೀನು ಎಲ್ಲಿ लिया। ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ದೀಯಾ? जहाँ पे बैठ के आप चिंता कर रहे ದೇವರು हो, ಹೇಳ್ತಾ ಇದ್ದಾನೆ, परमेश्वर कह रहा ನೋಡು है ಯೆರಿಕೋವನ್ನ ನಿನಗೆ ಕೊಟ್ಟಿದ್ದೇನೆ, देख यरीको को मैंने तेरे हवाले दिया है, ಅದರ ಅರಸನನ್ನ ನಿನಗೆ ಕೊಟ್ಟಿದ್ದೇನೆ. उसका राजा को मैंने तुझे दिया है। ಯಾರಾದ್ರೂ ಗಟ್ಟಿಯಾಗಿ ಒಂದು ಸರಿ ಚಪ್ಪಾಳೆ ತಟ್ಟಿ ಆಮೆನ್. वही तो तालियां बजाते हुए कहेंगे आमीन। ಅದರ
ಯುದ್ಧ ವೀರರನ್ನು ನಿನಗೆ ಕೊಟ್ಟಿದ್ದೇನೆ. उसके युद्ध शूर वीर को मैंने तुझे दिया है. ಯು ವಿಲ್ ಬಿ ಸಕ್ಸಸ್ಫುಲ್. तू सफल होगा. ನೀನು ಯುದ್ಧ ಮಾಡುವಂತ ಅವಶ್ಯ ಇಲ್ಲ. तुझे युद्ध करने का अवश्य नहीं है. ನೀ ಬರೇ ಹೋಗಿ ಅದನ್ನ ಆಕ್ಯುಪೈ ಮಾಡಬೇಕು ಮಾತ್ರ. तुझे जाके इसको घेरना है उतना ही. ನೀನು ಬಂದು ಬರೀ ಸ್ತುತಿಸಬೇಕು ಮಾತ್ರ. तुझे आके सिर्फ आराधना करना है. ಆಮೆನ್. ಆಮೆನ್. ಆ ಯೆರಿಕೋ ಗೋಡೆ ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗುವುದು. वो यरीको को दीवार अपने आप ही गिर जाएगा. 20ನೇ ಅಧ್ಯಾಯ ಕೀರ್ತನೆ ಅದರ 8ನೇ ವಚನ ಬಹಳ ಸುಂದರವಾಗಿ ಬರೆಯಲ್ಪಡುತ್ತದೆ. भजन संगीता उसका 20वां अध्याय सुंदर रीति से Psalm लिखा chapter गया है. 20 verse 7 and 8 ಬಹಳ ಸುಂದರವಾಗಿ ಬರೆಯಲ್ಪಡ್ತಾ ಇದೆ. भजन संगीता उसके वचन इतने अच्छे तरह से लिखा गया है. ಕೆಲವರು ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ. ನಾವಾದರೂ ಎದ್ದು ನಿಂತಿದ್ದೇವೆ. ಯಾರಾದ್ರೂ ಆಮೇನ್ ಅಂತ ಹೇಳ್ತೀರಾ? कोई तो आमेन कहोगे. ಹಾಲೆಲೂಯಾ. हालेलुया. ನಾವಾದರೂ ಎದ್ದು ನಿಂತಿದ್ದೇವೆ. हम तो उठ खड़े हो चुके हैं. ಯಾರು ರಥ ಬಲದ ಮೇಲೆ ನಂಬಿಕೆ ಇಟ್ಟವರು ಬಿದ್ದು ಹೋದ್ರು. जो कोई भी रथ के बल के ऊपर विश्वास किया है वो सब गिर गए. ಯಾರೆಲ್ಲ ಅಶ್ವ ಬಲವನ್ನು ಹಾತುಕೊಂಡ್ರು ಅವರು ಬಿದ್ದು ಹೋದ್ರು ಬ್ರದರ್. जो कोई भी अश्व बल पे उन्हें विश्वास किया मेरे भाई वो गिर गए. ಆಮೆನ್. ಆಮೆನ್. ದೇವರ ಮಕ್ಕಳೇ, परमेश्वर के बच्चे, ನನಗೆ ನಿನಗೆ ಒಬ್ಬ ದೇವರು ಇದ್ದಾನೆ. आपको और मेरे लिए एक परमेश्वर है. ವೆರಿ ಪವರ್ಫುಲ್ ಗಾಡ್. वो एक बलवान परमेश्वर है. ಆಮೆನ್. ದೇವರು ನಿನ್ನ ಮೂಲಕವಾಗಿ ಅನೇಕ ಕಾರ್ಯಗಳನ್ನ ಮಾಡುವುದು ಇನ್ನು ಪೆಂಡಿಂಗ್ ಇದೆ. आपके द्वारा बहुत सारे चीज करने के लिए परमेश्वर रुका है. ಆಮೆನ್. आमेन. ಒಂದು ಘಟನೆಯನ್ನು ಕೇಳ್ತಾ ಇದ್ದೆ. एक चीज को मैं सुन रहा ಈ था. ಆಶೀರ್ವಾದ ಅನ್ನುವಾಗ जब हम आशीषित कहते हैं. ಆಮೆನ್. आमेन. ಸೊ ವಿಲಿಯಂ ಕೋಲ್ಗೇಟ್. विलियम कोलगेट. ಪಾಸ್ಟರ್ ಇವರು ಯಾರು? पापू जी के पास वाले कौन है? ನಿಮ್ಮ ಮುಂಜಾನೆ ಆರಂಭ ಆಗೋದೇ ಕೋಲ್ಗೇಟ್ ನಿಂದ. आपका सुबह प्रारंभ होता ही कोलगेट से. ಆಮೆನ್. आमेन. ಲೋಕದಲ್ಲಿ ಅನೇಕ ಪೇಸ್ಟ್ಗಳಿವೆ. दुनिया में बहुत सारे पेस्ट ಆದ್ರೆ है. ಈ ಕೋಲ್ಗೇಟ್ ಅನ್ನುವಂತ ಹೆಸರು ಚಿಕ್ಕ ಮಗುವಿನ ಬಾಯಿಂದ ಹಿಡಿದುಕೊಂಡು ಮುದುಕರವರೆಗೂ ಒಂದು ಶಬ್ದ ಇದೆ ಕೋಲ್ಗೇಟ್ ಅಂತ. छोटे बच्चे से लेकर बुजुर्ग तक हर एक के मुंह में है ये नाम कोलगेट. ಆಮೆನ್. आमेन. ಈ ವಿಲಿಯಂ ಕೋಲ್ಗೇಟ್ ಅನ್ನುವಂತ ಹುಡುಗ ये विलियम कोलगेट नामक ये जो बच्चा है ಇಂಗ್ಲೆಂಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಗುಡಿಸಲಲ್ಲಿ ಹುಟ್ಟಿ ಬರ್ತಾನೆ. ये इंग्लैंड के छोटे एक ಆಮೆನ್. ಚಿಕ್ಕ ಹಳ್ಳಿಯಿಂದ ಹುಟ್ಟಿ ಬರ್ತಾನೆ. छोटे गांव से वो पैदा होता ಅವನ है. ತಾಯಿ ಅನಾರೋಗ್ಯದಲ್ಲಿ ಇರ್ತಾಳೆ. उसके माता जो है बीमारी में रहती है. ಅವಳಿಗೆ ಏನಪ್ಪಾ ಅಂದ್ರೆ ಮೆಡಿಸಿನ್ ಕೊಡಿಸ್ಲಿಕ್ಕೂ ಇವನಲ್ಲಿ ಹಣ ಇರೋದಿಲ್ಲ. उसको एक दवाई लाने के लिए भी इसके पास पैसे नहीं ಸೊ रहते. ಇವನೇನ್ ಮಾಡ್ತಾನೆ? तो इसने क्या करता ಈ है? ಹಳ್ಳಿಯಲ್ಲಿ ಏನು ಕೆಲಸ ಸಿಗ್ತಾ ಇಲ್ಲ. इस गांव में कोई काम नहीं मिल ಅಂದ್ರೆ रहा. ಹೆಂಗಾದ್ರೂ ಮಾಡಿ ನಾನು ಇಂಗ್ಲೆಂಡಿಗೆ ಹೋಗ್ಬೇಕು. कहीं कैसे तो करके मुझे इंग्लैंड शहर में जाना है. ಸಿಟಿಗೆ ಹೋಗ್ಬೇಕು. मुझे शहर में जाना है. ಆಮೇಲೆ ಇವನು ಹಳ್ಳಿಯಿಂದ ಏನ್ ಮಾಡ್ತಾನಂದ್ರೆ ಕಳ್ಳತನದಿಂದ एक गांव से छुप के ಚೋರಿ से ಕಳ್ಳತನದಿಂದ ಒಂದು ಶಿಪ್ ನಲ್ಲಿ ಹಡಗಿನಲ್ಲಿ ಕೂತ್ಕೊಳ್ತಾನೆ. ये चोरी से उस शहर के ओर जाने वाले एक बोट में वो बैठता है. ಟಿಕೆಟ್ ತಗೊಳ್ಳಿಕ್ಕೆ ಅವನಲ್ಲಿ ಹಣ ಇರೋದಿಲ್ಲ. क्योंकि उसके पास टिकट लेने के लिए भी पैसे नहीं रहते. ಆದ್ರೆ ಆ ಪಟ್ಟಣ ಮುಟ್ಟುವುದಕ್ಕಿಂತ ಮುಂಚೆ ಸಿಕ್ಕಿ ಬೀಳ್ತಾನೆ. परंतु वो शहर को पहुंचने से पहले ही पकड़ में आता है. ಕೇಳಿಸ್ಕೊಂಡ್ರೆ ಮುಗಿಸ್ಕೊಳ್ಳೋಣ ಅತಿ ಬೇಗನೆ. हम खत्म करने वाले सुनिए. ಸಿಕ್ಕಿ ಬೀಳ್ತಾನೆ. वो पकड़ में आता है. ಸೊ ಅಲ್ಲಿರುವಂತ ವ್ಯಕ್ತಿ ಅವನಿಗೆ ಅಲ್ಲಿ ಶಿಪ್ ನಲ್ಲಿರುವಂತ ಪೊಲೀಸ್ ಸ್ಟೇಷನ್ ಗೆ ಒಯ್ತಾನೆ. वो इधर रहने वाले जो व्यक्ति है पुलिस स्टेशन को शिप में रहने वाले पुलिस स्टेशन को लेके जाते ಟಿಕೆಟ್ हैं. ಇಲ್ಲದೆ ಪ್ರಯಾಣ ಮಾಡ್ತಾ ಇದ್ದಾನೆ, ಇವನಿಗೆ ಶಿಕ್ಷೆಯನ್ನ ಕೊಡ್ರಿ. ये बिना टिकट के प्रयाण कर रहा है, इसको तू शिक्षा कर. ಅಲ್ಲಿ ಆಫೀಸರ್ಗೆ ಏನಾಗತ್ತೆ ಗೊತ್ತಿಲ್ಲ. उधर रहने वाले ऑफिसर को क्या होता पता नहीं. ಅವನಂತಾನೆ वो कहता है ಇವನು ಬಹಳ ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ದಾನೆ, ಇವನೇನ್ ತಪ್ಪು ಮಾಡಿಲ್ಲ ಅನ್ಸುತ್ತದೆ. इसको देख के तो बेचारा लग रहा है, मुझे लगता है कोई गलती इसने नहीं किया. ಅವಾಗ ಏನಪ್ಪ ಯಾಕೆ ನೀನು ಹಿಂಗ್ ಮಾಡಿದೆ ಅಂತ ಕೇಳ್ತಾನೆ ಅವನು. ऑफिसर बच्चे को लड़के को पूछते हैं क्यों बेटा तूने ऐसे क्यों ಅವಾಗ ಈ किया. ಹುಡುಗ ಆತ ನನ್ನ ಪಟ್ಟಣಕ್ಕೆ ಹೋಗ್ಬೇಕು, ಏನಾದ್ರೂ ಕೆಲಸ ಮಾಡ್ಬೇಕು, ನಮ್ಮ ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ. वो ऑफिसर से वो लड़का कहता है मुझे कैसे भी करके शहर को जाना है, मुझे काम करना है, मेरा जो स्थिति है वो अच्छी नहीं है. ನೋಡ್ರಿ, ಈ ಆಫೀಸರು ಅನ್ಯನು. देखिए जो ऑफिसर भी है अन्य है. ಈ ವಿಲಿಯಂ ಕೋಲ್ಗೇಟ್ ಅನ್ನುವಂತ ವ್ಯಕ್ತಿನೂ ಕೂಡ ಅನ್ಯ ವ್ಯಕ್ತಿ. और ये विलियम कोलगेट जो व्यक्ति है वो भी अन्य है. ಇವನೇನ್ ಮಾಡ್ತಾನೆ ಗೊತ್ತಾ? ये क्या करता है पता है? ಆಯ್ತು ನೀನು ಹೋಗು,
वो कहता है ठीक है तू जा, ಹೋಗೋದಕ್ಕಿಂತ ಮುಂಚೆ ನೀನು ನನಗೊಂದು ನನ್ನ ಜೊತೆಗೆ ಒಂದು ಪ್ರಾಮಿಸ್ ಮಾಡು. आप जाने से पहले तू मुझे एक प्रॉमिस कर. ನೀನು ಎಲ್ಲಿ ಹೋದ್ರು ಏನೆಲ್ಲ ನೀನು ಗಳಿಸ್ಕೊಳ್ತೀಯ ಅದರಲ್ಲಿ ಒಂದು ಭಾಗ ನೀನು ದೇವರಿಗೆ ಕೊಡಬೇಕು. वो कहता है तू जो कुछ भी तू किधर भी जाएगा, जो कोई भी तू कमाएगा उसमें से एक भाग तू परमेश्वर को देगा. ಆಮೆನ್, ಹಾಲೆಲೂಯಾ, हालेलुया, ಹಾಲೆಲೂಯಾ. ನಿನ್ನ ಮೂಲಕವಾಗಿ ಎಲ್ಲ ಕುಲದವರಿಗೂ ಆಶೀರ್ವಾದ. तेरे द्वारा हर एक कुल के लोगों को आशीष. ಇವನು ಹೋಗಿ वो जाके ಹೇಗೋ ಪಟ್ಟಣವನ್ನು ಮುಟ್ತಾನೆ. कैसे वो शहर को पहुंचता है, ಇವ್ನು ಮೊದಲು ಹೆಂಗೋ ಏನೇನೋ ಮಾಡಿ ಒಂದು ಸೋಪನ್ನ ರೆಡಿ ಮಾಡ್ತಾನೆ. वो कैसे कुछ करके वो एक सोप को साबुन को तैयार करता है. ದೇವರ ದಯೆಯಿಂದ ಆ ಸೋಪು ಮನೆಗೆ ಹೋಗಿ ಅದನ್ನು ಮಾರುವಾಗ ಒಳ್ಳೆ ಲಾಭ ಸಿಗ್ತದೆ ಅವನಿಗೆ. परमेश्वर की दया से जब कहीं भी घर जाके और उसको वो साबुन को बेचता था, उसको अच्छी कमाई होती थी. ತಕ್ಷಣ ರಾತ್ರಿ ಬಂದು ದುಡ್ಡನ್ನ ಎಣಿಸುವಾಗ ನೆನಪಾಗತ್ತೆ, रात को आके जब वो उस कमाई को गिनता है तो याद आता है, ಆ ಆಫೀಸರ್ ಒಂದು ಮಾತು ಕೊಟ್ಟಿದ್ದೇನಲ್ಲ, उस ऑफिसर को मैंने एक प्रॉमिस दिया है ना. ಅವತ್ತು ಅವನು ಎಷ್ಟು ಸೋಪನ್ನ ರೆಡಿ ಮಾಡಿರ್ತಾನೆ ಅದರಲ್ಲಿ ಒಂದು ಭಾಗ 100ರಲ್ಲಿ 10 ಭಾಗ ತೆಗೆದಿಡ್ತಾನೆ. और जितना वो साबुन को तैयार किया रहता है 100 में से एक भाग को निकाल के रखता है. ಆಮೇನ್, आमीन. ನಂತರ ಅವನೊಂದು ಪೇಸ್ಟ್ ಟೂತ್ ಪೌಡರ್ ಅನ್ನ ರೆಡಿ ಮಾಡ್ತಾನೆ. ಟೂತ್ ಪೌಡರ್ और उसके बाद एक टूथ पाउडर को उसने रेडी करता ಅದನ್ನ है. ಮನೆಗೆ ಹೋಗಿ ಸೈಕಲ್ ಮೇಲೆ ಮಾರ್ಲಿಕ್ಕೆ ಆರಂಭ ಮಾಡ್ತಾನೆ. वो साइकिल पे घर जाके वो बेचने के लिए प्रारंभ करता है. ಆಮೆನ್. आमीन. ಸೊ ಅವಾಗ ಏನಾಗತ್ತೆ, तब वो क्या होता है, ಅದರಲ್ಲಿ ಕೂಡ ದೇವರ ದಯೆಯಿಂದ ಒಳ್ಳೆ ಲಾಭ ಸಿಗ್ತದೆ ಅವನಿಗೆ. उसमें भी परमेश्वर की दया से उसके अच्छा लाभ मिलता है. ಅದರಿಂದ ಒಂದು ಚಿಕ್ಕ ಅಂಗಡಿಯನ್ನ ಮಾಡ್ಕೊಳ್ತಾನೆ. उसके सहाय से एक छोटा से दुकान को खोलता है. ಅಂಗಡಿಗಳಿಗೆ ಹೋಗಿ ಸಪ್ಲೈ ಮಾಡ್ತಾನೆ. उसके बाद दुकान को जाके सप्लाई करता है. ಆತನೇನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ಅದರಲ್ಲಿ ದೇವರಿಗೆ 10 ಭಾಗ ತೆಗೆದಿಡ್ತಾನೆ. जो कोई भी उसने तैयार किया उसमें से 10 भाग परमेश्वर के लिए वो निकाल के रखता है. ಇವನಿಗೆ ಇದು ತೈತ ಬಗ್ಗೆ ಗೊತ್ತಿಲ್ಲ, ಕಾಣಿಕೆ ಬಗ್ಗೆ ಗೊತ್ತಿಲ್ಲ. इसको अभी तक दशमांश के बारे में कुछ का और दान अर्पण के बारे में कुछ नहीं पता. ಆಮೆನ್. आमीन. ಸೊ ನಂತರ ಒಂದು ದೊಡ್ಡ ಕಂಪನಿಯನ್ನ ರೆಡಿ ಮಾಡ್ತಾನೆ. उसके बाद एक बड़ा सा कंपनी को तैयार करता है. ಆಮೆನ್, आमीन. ಹಾಲೆಲೂಯಾ. हालेलुया. ಎಲ್ಲ ಚೆನ್ನಾಗಿ ನಡೀಲಿಕ್ಕೆ ಆರಂಭ ಆಗುತ್ತೆ ಬಿಸ್ನೆಸ್. उसका बिजनेस अच्छी तरह से चलने के लिए प्रारंभ करता है. ಆಮೆನ್. आमीन. ಸೊ ಒಂದು ಸಾರಿ ಬಹಳ ಬೇಜಾರಾಗತ್ತೆ ಅವನಿಗೆ. एक बार उसको बहुत ही का बेजार होता है. ಅಲ್ಲಿ ಅವನಿಗೆ ನ್ಯೂಸ್ ಬರುತ್ತೆ, ಸುದ್ದಿ ಬರುತ್ತೆ, ನಮ್ಮ ಪಟ್ಟಣದಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. उसको एक न्यूज आता है कि हमारे शहर में एक मीटिंग होने वाला है. ನೀವು ಅನ್ಕೋತಾನೆ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡೋದು, वो सोच रहा है घर पे बैठ मैं क्या करूं, ಹೋಗಿ ಒಂದು ಮೀಟಿಂಗ್ ಅಟೆಂಡ್ ಆಗಿ ಬರೋಣ. जाके मीटिंग को तो मैं अटेंड करके आता हूँ. ಆಮೇನ್. आमीन. ಸೊ ಆ ಮೀಟಿಂಗ್ ಹೋಗ್ತಾನೆ ಅವನು. वो मीटिंग को जाता है. ಲಾಸ್ಟ್ ಚೇರ್ ನಲ್ಲಿ ಕೂತ್ಕೊಂಡಿರ್ತಾನೆ. आखिर के चेयर में वो बैठा रहता है. ಅವ್ನಿಗೆ ಏನ್ ಆರಾಧನೆ ಮಾಡ್ಬೇಕು ಗೊತ್ತಿಲ್ಲ ಅವನಿಗೆ. उसको कैसे आराधना करना है पता ಸುಮ್ಮನೆ नहीं, ಕೂತ್ಕೊಂಡಿರ್ತಾನೆ. ऐसे ही बैठा रहता है. ಅಲ್ಲಿರುವಂತ ಸೇವಕರು ಹೇಳ್ತಾರೆ, उधर रहने वाले सेवक कहते हैं ಇಲ್ಲಿ ಯಾರೋ ಒಬ್ರು ಇದ್ದೀರಾ, इधर कोई तो आप हो, ವಿಲಿಯಂ ಕೋಲ್ಗೇಟ್ ಅನ್ನುವಂತ ಯೌವನಸ್ಥ ನೀನು ಇಲ್ಲಿ ಇದ್ದೀಯಾ, विलियम कोलगेट इस नाम के युवक आप इधर हो, ದೇವರನ್ನ ಕೂಗ್ತಾ ಇದ್ದಾನೆ. परमेश्वर तुझे बुला रहा ನಿನ್ನ है, ಮೂಲಕವಾಗಿ ಅನೇಕರಿಗೆ ಈ ಪಟ್ಟಣದಲ್ಲಿ ದೇಶಕ್ಕೆ ಆಶೀರ್ವಾದ ಆಗ್ಲಿಕ್ಕಿದೆ. तेरे द्वारा इस शहर को बहुत सारे लोगों का तेरे द्वारा आशीष होने वाला है. ಆಮೆನ್. आमीन. 3 ದಿನ ಮೀಟಿಂಗ್ ಆಗತ್ತೆ. 3 दिन वो मीटिंग चलता है. ಅವನಿಗೆ ಆಶ್ಚರ್ಯ, वो चौकस होता है. ನನ್ನ ಹೆಸರು ಈ ಸೇವಕರಿಗೆ ಹೆಂಗ್ ಗೊತ್ತು, ಮೊದಲೇ ಸಾರಿ ಬಂದಿದ್ದೀನಿ. मैं तो पहली बार आया हूँ, इस सेवक को कैसे मेरे नाम को 3 ದಿನ क्या पता ಮೀಟಿಂಗ್ है. ಆದ್ಮೇಲೆ ಪರ್ಸನಲಿ ಹೋಗಿ ಭೇಟಿ ಆಗ್ತಾನೆ. 3 दिन मीटिंग होने के बाद वो पर्सनली जाके व्यक्ति की ओर से उस सेवक को मिलते ಸರ್, ನೀವು हैं. ನನ್ನ ಕರೆದ್ರಲ್ಲ, सर आपने मुझे ಆ बुलाया ವಿಲಿಯಂ है. ಕೋಲ್ಗೇಟ್ ನಾನೇ. वो विलियम कोलगेट में ही हूँ. ಅವ್ರು ಹೇಳ್ತಾರೆ, ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ, उसके सिर के ऊपर हाथ रख के वो प्रार्थना करते ಅವನನ್ನ हैं, ಆಶೀರ್ವದಿಸ್ತಾರೆ. उसको आशीषित करते हैं. ಆಮೇನ್. आमीन. ಈ ದೇವರನ್ನ ಎಂದಿಗೂ ಬಿಡಬೇಡಪ್ಪ ನೀ ಅಂತ ಹೇಳ್ತಾರೆ. वो कहते हैं इस परमेश्वर को तू कभी मत छोड़. ಇವರು ಒಂದು ಜರ್ಮನಿಯಿಂದ ಬಂದಿರ್ತಾರೆ. ये जो सेवक है जर्मन से आए रहते आमीन. हैं. आमीन. ಸೊ ಇವರು ಎಲ್ಲ ಪ್ರಾರ್ಥನೆ ಆದ ನಂತರ ಈ ವಿಲಿಯಂ ಕೋಲ್ಗೇಟ್ ಹೇಳ್ತಾನೆ, सब प्रार्थना होने के बाद विलियम कोलगेट कहते हैं, ಸರ್ ನಾನು ನಿಮ್ಮ ಸೇವೆಗೆ ಏನಾದ್ರೂ ನಾನು ಹೆಲ್ಪ್ ಮಾಡಬೇಕು. सर मैं आपके सेवकाई के लिए मुझे कुछ मदद करना है. ಸೊ ಹಂಗಾರೆ ಅವ್ರಂತಾರೆ, ಯಾಕಂದ್ರೆ ಈ ಮನುಷ್ಯ ಬಹಳ ಸಿಂಪಲ್ ಇರ್ತಾನೆ, ಟಿ ಶರ್ಟ್ ಹಾಕೊಂಡು ಹೋಗ್ತಿರ್ತಾನ್ರಿ ಅವನು. ये जो व्यक्ति है सिंपल रहता है, एक साधारण टी शर्ट में हो जाता है. ಇವನ್ ನನಗೇನು ಕೊಡ್ಲಿಕ್ಕೆ ಆಗತ್ತೆ ಅಂತ ವಿಚಾರ ಮಾಡ್ತಾರೆ ಪಾಸ್ಟ್ರು. ಆಮೇಲೆ
ಈ ವ್ಯಕ್ತಿ ನನಗೇನು ಕೊಡ್ಲಿಕ್ಕೆ ಸಾಧ್ಯ, ಇವನೇ ನೋಡ್ಲಿಕ್ಕೆ ಹಿಂಗಿದಾನೆ. ये व्यक्ति क्या मुझे दे सकता है, ये दिखने में ऐसा है. ಆಮೇಲೆ ಆಯ್ತಪ್ಪ, ಸಾಯಂಕಾಲ ನನ್ನ ಒಬ್ಬ ಅಸಿಸ್ಟೆಂಟ್ ಕಳಿಸ್ಕೊಡ್ತೀನಿ, Okay. ನೀ ಏನ್ ಸೇವೆ ಮಾಡ್ಕೊಡ್ಬೇಕಂತ ಹೇಳಿ ನೀನ್ ಕಳಿಸು. वो सेवा पासवान इस कैसे कहते हैं, ठीक है भाई, मैं मेरे असिस्टेंट को मैं भेज के इधर देता हूँ हालेलुया। और तेरे से क्या होगा तू मदद कर. ಆಮೇಲೆ ಮುಗಿತಾ ಇದೆ, खत्म हो रहा ಮುಗಿತಾ ಇದೆ. है, मैसेज जो है खत्म हो रहा है. ಪಕ್ಕದಲ್ಲಿ ಹೇಳ್ರಿ, ಮುಗಿತಾ ಇದೆ, ಇನ್ನೊಂದು 5 ನಿಮಿಷ. अपने बगल वालों को देख के कहिए 5 मिनट खत्म हो रहा है. Amen. आमेन. ಅವನು ಹೇಳ್ತಾನೆ, ಒಬ್ಬ ವ್ಯಕ್ತಿ ಬೇಡ ರೀ, वो कहता है एक व्यक्ति नहीं पासवान, ಒಂದು 5 ಟ್ರಕ್ ಅನ್ನ ಕಳಿಸ್ಕೊಡ್ರಿ. आप एक 5 ट्रक को आप बेच के दीजिए. ಆಶ್ಚರ್ಯಗತ್ತೆ, 5 ಟ್ರಕ್. वो चौकस होता है 5 ट्रक. ಹೌದು, ನನ್ನ ಸೇವೆಗೆ ಏನಾದ್ರೂ ಮಾಡ್ಬೇಕು. वो कहते हैं हाँ, आपकी सेवकाई के लिए मुझे कुछ करना है. ಸೊ 5 ಟ್ರಕ್ ಅನ್ನ ಕಳಿಸ್ಕೊಡ್ತಾರೆ. वो 5 ट्रक को बेच के देते हैं. 5 ಟ್ರಕ್ ಕಳಿಸ್ಕೊಟ್ಟ ನಂತರ वो 5 ट्रक बेच के देने के ಇಷ್ಟು बाद ವರ್ಷ ಏನೆಲ್ಲ ಅವನು ಕಾರಣಕ್ಕೆ ತೆಗೆದಿಟ್ಟಿರ್ತಾನಲ್ಲ, इतने ಆ साल ಪೇಸ್ಟು, ಆ ಸೋಪುಗಳು ಎಲ್ಲ ಟ್ರಕ್ ನಲ್ಲಿ 5 ಟ್ರಕ್ ಲೋಡ್ ಆಗತ್ತೆ. वो इतने साल तक वो जो कोई भी वो उस एक भाग को निकाल के रखा रहता है, सोप रहे, वो पेस्ट रहे, सबको भर के 5 ट्रक भरता है. ಆಮೇನ್. आमेन. ಈ ಸೇವಕರು ಜರ್ಮನಿಯಲ್ಲಿ ದೇವರೇ ನಾನು ದೊಡ್ಡ ಸೇವೆಯನ್ನ ಕಟ್ಟಬೇಕು, ಸಹಾಯ ಕಳಿಸಂತ ಪ್ರಾರ್ಥನೆ ಮಾಡ್ತಿರ್ತಾರೆ. ಅದು ಇವನಿಗೆ ಗೊತ್ತಿರೋದಿಲ್ಲ. ये सेवक जो है प्रार्थना करते रहते हैं, परमेश्वर मुझे जर्मन में बड़ा सा सेवकाई बांधना है, इस तरह से वो प्रार्थना ये व्यक्ति को मालूम नहीं रहता. ಈ 5 ಟ್ರಕ್ ಹೋಗಿ ಅದನ್ನ ಮಾರಿದಾಗ ಎಷ್ಟೋ ಮಿಲಿಯನ್ ಗಟ್ಟಲೆ ದುಡ್ಡು ಅವ್ರ ಕೈಗೆ ಸಿಗ್ತದೆ. ये 5 ट्रक में रहने वाला हर एक चीज को बेचने के बाद कितने मिलियन के कमाई इनको होता है. ನಾನು ಸುಳ್ಳು ಹೇಳ್ತಲ್ಲ, ಯೂಟ್ಯೂಬ್ ದಲ್ಲಿ ಹೋಗಿ ವಿಲಿಯಂ ಕೋಲ್ಗೇಟ್ ಅಂತ ಹೊಡಿರಿ, ಅವ್ರ ಪೂರ ಹಿಸ್ಟ್ರಿ ಬರ್ತದೆ. मैं झूठ नहीं बोल रहा हूँ, आप घर जाके YouTube में विलियम कोलगेट इसको आप टाइप करोगे तो उसकी पूरे हिस्ट्री को आप देखोगे. ಆಮೇನ್. ಆಮೇನ್. ಇವತ್ತು ವಿಲಿಯಂ ಕೋಲ್ಗೇಟ್ ಇಲ್ಲ, ಸತ್ತು ಹೋಗಿದ್ದಾರೆ. आज विलियम कोलगेट व्यक्ति नहीं है, वो मर चुके हैं. ಆತನು ಮಾಡಿರುವಂತ ಕಾರ್ಯಗಳು, ಆತನ ಪೇಸ್ಟ್, ಇವತ್ತಿನವರೆಗೂ ಎಷ್ಟೋ ಪೇಸ್ಟ್ಗಳು ಹುಟ್ಟಿದವು, ಆದ್ರೆ ಇದನ್ನ ಹಿಂದೆ ಹಾಕ್ಲಿಕ್ಕೆ ಯಾವುದು ಕಂಪನಿಗೂ ಆಗ್ತಾರೆ. ಯಾಕಂದ್ರೆ ಈ ವಿಲಿಯಂ ಅವ್ರ ಬಗ್ಗೆ ನಾವು ಓದ್ತೇವೆ, ಆರಂಭದಲ್ಲಿ ಇವರು 100ರಲ್ಲಿ 10 ಭಾಗ ಕೊಡ್ತಾ ಇದ್ರು ಕರ್ತನಿಗೆ. इतने साल विलियम कोलगेट जो है मर चुके हैं, परंतु उनके द्वारा आया हुआ हर एक चीज जो है, आज की मार्केट में कितने सारे तरह तरह के कोलगेट्स आए हैं, पेस्ट आए हैं, परंतु कोलगेट कंपनी को कभी भी पीछा नहीं डाला, क्योंकि जब विलियम कोलगेट जो है 100 में से 10 भाग ಅವಾಗ ಕೊಡ್ತಾ ಇದ್ರು. ಬಟ್ ಈಗ ಅವರ ಬಗ್ಗೆ ನೋಡುವಾಗ 100ರಲ್ಲಿ 90 ಭಾಗ ಅವರು ದೇವ್ರಿಗೆ ಕೊಡ್ತಾರೆ. पहले के दिनों में वो 100 में से 10 भाग वो सेवकाई में देते थे, परंतु आज के दिन में हम देखेंगे तो 100 में से 90% वो सेवकाई में देते हैं. ಅಲ್ಲಿಗೆ ಮುಗಿದೋಗ್ಲಿಲ್ಲ, वो उधर ही खत्म नहीं ಇವರು हुआ, US ಗೆ ಹೋಗಿ ಸೆಟ್ಲ್ ಆಗ್ತಾರೆ. वो यूएसए में जाके सेटल ಅಲ್ಲಿ होते ಒಂದು हैं, ದೊಡ್ಡ ಕಂಪನಿ ಓಪನ್ ಮಾಡ್ತಾರೆ. उधर जाके बड़ा सा एक कंपनी को ओपन करते ಒಂದು हैं. ದಿವಸ ಆಕಸ್ಮಿಕವಾಗಿ एक दिन ऐसे ही होगा आकस्मिक होकर ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತದೆ. ಪೂರಾ ಅದು ಇಂಡಸ್ಟ್ರಿಯಲ್ ಏರಿಯಾ ಇರ್ತದೆ. वो पूरा एक इंडस्ट्रियल एरिया रहता है, उधर पूरा आग पकड़ता है. ಎಲ್ಲ ಬೆಂಕಿ ಹತ್ತಿ ಒಂದೊಂದು ಕಂಪನಿಗಳನ್ನು ಸುಡ್ತಾ ಹೋಗುತ್ತೆ. एक एक कंपनी को आग वो जलाते जाता है. ಕರೆಕ್ಟ್ ವಿಲಿಯಂ ಕೋಲ್ಗೇಟ್ ಅವ್ರ ಕಂಪನಿಗೆ ಬರುವಾಗ ಬೆಂಕಿ ಆರ್ ಹೋಗುತ್ತೆ. करेक्ट, विलियम कोलगेट के कंपनी को आते वक्त वो आग जो है बुझ जाता है. ನ್ಯೂಸ್ ಚಾನೆಲ್ ಅವ್ರು ಬಂದು ಕೇಳ್ತಾರೆ, न्यूज चैनल वाले आके पूछते हैं, ನಿಮಗೇನು ಅಮೇಜ್ ಅನಿಸ್ಲಿಲ್ವಾ, ಆಶ್ಚರ್ಯ ಅನಿಸ್ಲಿಲ್ವಾ ನಿಮಗೆ? आपको कुछ चौकस नहीं हुआ, क्या आपको आश्चर्य नहीं हुआ? ಎಲ್ಲ ಕಂಪನಿಗಳು ಸುಟ್ಟು ಹಾಳಾಗಿ ಹೋದವು. हर एक जो कंपनी है जल के बर्बाद हो ಬೆಂಕಿ गए. ನಿಮ್ಮ ಕಂಪನಿಗೆ ಬರುವಾಗ ಆರು ಹೋಯ್ತು, ಏನ್ ಅನಿಸ್ತಾ ಇಲ್ವಾ? आग आपके कंपनी को पहुंचने से पहले ही बुझ गया, आपको कुछ नहीं लग रहा? ಇವ್ರು ಬಿಂದಾಸ್ ಹೇಳ್ತಾರೆ, वो बिंदास होके बोलते हैं. ಇದ್ರಾಗ ನನಗೇನು ಆಶ್ಚರ್ಯವಾಗಿ ಅನಿಸ್ತಾ ಇಲ್ಲ, ಯಾಕಂದ್ರೆ ಐ ಹ್ಯಾವ್ ಅ ಅಮೇಜಿಂಗ್ ಗಾಡ್. ओके बिंदास होके कहते हैं, मुझे इसमें कोई आश्चर्य नहीं. ಆಶ್ಚರ್ಯಕರವಾದಂತ ದೇವರಿದ್ದಾನೆ, ಅದಕ್ಕಾಗಿ ನನಗೇನು ಆಶ್ಚರ್ಯವಾಗಿ ಅನಿಸ್ಲಿಲ್ಲ. ನಾನು ಇವತ್ತು ಕೂಗಿ ಹೇಳ್ತೇನೆ, ನಿನಗೊಬ್ಬ ಆಶ್ಚರ್ಯಕರವಾದ ದೇವರು ಇದ್ದಾನೆ. वो कहते हैं मुझे कोई आश्चर्य नहीं हुआ, क्योंकि मेरे पास आश्चर्य परमेश्वर है. इसी तरह से मैं आपको आज बोलता हूँ, आपके पास आपके आश्चर्य परमेश्वर है. ಆಮೇನ್. ಆಮೆನ್. ಬರುವ ದಿನದಲ್ಲಿ ದೇವರು ಇಲ್ಲಿರುವಂತ ಒಬ್ಬೊಬ್ಬರ ಕೈಗಳನ್ನ ಹೀಗೆ ಆಶೀರ್ವಾದ ಮಾಡ್ಲಿ.